ಈ ಮನುಷ್ಯ ಈಗ ಕೆಳಗೆ ಬಿದ್ದರೆ ಅವನನ್ನು ಉಳಿಸುವುದು ಬಹುತೇಕ ಅಸಾಧ್ಯ. ಆದರೂ ಅವನು ಮೇಲಕ್ಕೆ ಹೋಗುತ್ತಿದ್ದಾನೆ. ಹಗ್ಗ ಇಲ್ಲ, ಸೇಫ್ಟಿ ಇಕ್ವಿಪ್ಮೆಂಟ್ ಇಲ್ಲ, ಕೆಳಗೆ 100 ಅಡಿ ಆಳ, ಮೇಲೆ ಹೋಗಲು ಮೆಟ್ಟಿಲು ಕೂಡ ಇಲ್ಲ. ಅವನ ಕೈಗೆ ಸಿಗುತ್ತಿರುವುದು ಕಲ್ಲಿನ ಒಂದು ಸಣ್ಣ ಅಂಚು ಮಾತ್ರ. ಅವನು ಒಂದು ಕೈಯನ್ನು ಮೇಲೆ ಚಾಚುತ್ತಾನೆ, ಕಾಲಿಗೆ ಜಾಗ ಹುಡುಕುತ್ತಾನೆ, ದೇಹವನ್ನು ಗೋಡೆಗೆ ಒತ್ತಿಕೊಂಡು ಮತ್ತೊಂದು ಹೆಜ್ಜೆ ಇಡುತ್ತಾನೆ. ಕೆಳಗೆ ನಿಂತಿರುವ ಜನರು ಉಸಿರು ಬಿಗಿ ಹಿಡಿದು ನೋಡುತ್ತಿದ್ದಾರೆ. ಯಾಕೆಂದರೆ ಇದು ಸಾಮಾನ್ಯ ಕ್ಲೈಂಬಿಂಗ್ ಅಲ್ಲ, ಇದು ಚಿತ್ರದುರ್ಗ ಕೋಟೆಯ ಗೋಡೆ ಮತ್ತು ಆ ಗೋಡೆಯನ್ನು ಹತ್ತುತ್ತಿರುವ ವ್ಯಕ್ತಿ ಕರ್ನಾಟಕದ ಕೋತಿರಾಜ, ಅಂದರೆ ಜ್ಯೋತಿರಾಜ್. ಇಂದು ಅವರ ಹೆಸರು ಕೇಳಿದ ತಕ್ಷಣ ಜನರಿಗೆ ನೆನಪಾಗುವುದು ಅವರ ಅಸಾಧಾರಣ ಕ್ಲೈಂಬಿಂಗ್. ಆದರೆ ಒಂದು ಕಾಲದಲ್ಲಿ ಇದೇ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವುದೇ ಗೊತ್ತಿರಲಿಲ್ಲ. ಅವರಿಗೆ ದೊಡ್ಡ ಟ್ರೈನಿಂಗ್ ಇರಲಿಲ್ಲ, ಯಾವ ದೊಡ್ಡ ಗುರು ಇರಲಿಲ್ಲ, ಯಾವ ದೊಡ್ಡ ತಂಡವೂ ಇರಲಿಲ್ಲ. ಆದರೆ ಅವರಲ್ಲೊಂದು ವಿಚಿತ್ರವಾದ ಸಾಮರ್ಥ್ಯ ಇತ್ತು. ಎತ್ತರವನ್ನು ನೋಡಿ ಭಯಪಡುವ ಬದಲು ಅದರಲ್ಲಿ ದಾರಿ ಹುಡುಕುವ ಸಾಮರ್ಥ್ಯ. ಸುಮಾರು 18ನೇ ವಯಸ್ಸಿನಲ್ಲಿ ಕ್ಲೈಂಬಿಂಗ್ ಅವರ ಜೀವನಕ್ಕೆ ಬಂತು. ಮೊದಲಿಗೆ ಅದು ಕೇವಲ ಆಸಕ್ತಿ. ಆದರೆ ನಿಧಾನವಾಗಿ ಗೋಡೆಗಳು, ಬಂಡೆಗಳು ಮತ್ತು ಕೋಟೆಯ ಕಲ್ಲುಗಳು ಅವರ ಪ್ರಾಕ್ಟೀಸ್ ಗ್ರೌಂಡ್ ಆಗತೊಡಗಿದವು. ಅವರು ಕೋತಿಗಳನ್ನು ಗಮನಿಸುತ್ತಿದ್ದರು. ಅವು ಗೋಡೆಯನ್ನು ಹೇಗೆ ಹಿಡಿಯುತ್ತವೆ, ಕಾಲನ್ನು ಎಲ್ಲಿ ಇಡುತ್ತವೆ, ಒಂದು ಸಣ್ಣ ಹಿಡಿತದಿಂದ ಇನ್ನೊಂದಕ್ಕೆ ದೇಹದ ತೂಕವನ್ನು ಹೇಗೆ ಬದಲಿಸುತ್ತವೆ. ಅದೇ ಚಲನವಲನವನ್ನು ತಮ್ಮದೇ ರೀತಿಯಲ್ಲಿ ಅಭ್ಯಾಸ ಮಾಡತೊಡಗಿದರು. ಆದರೆ ಅವರನ್ನು ನಿಜವಾಗಿಯೂ ಬದಲಿಸಿದ್ದು ಕ್ಲೈಂಬಿಂಗ್ ಅಲ್ಲ, ಅವರ ಜೀವನದಲ್ಲಿ ಒಂದು ಹಂತದಲ್ಲಿ ಬಂದಂತಹ ಕಷ್ಟ. 2013ರಲ್ಲಿ ನೀಡಿದ ಸಂದರ್ಶನದಲ್ಲಿ ಜ್ಯೋತಿರಾಜ್ ತಮ್ಮ ಜೀವನದ ಅತ್ಯಂತ ಕಠಿಣ ಸಮಯವೊಂದರ ಬಗ್ಗೆ ಮಾತನಾಡಿದ್ದರು. ಅವರು ಬೆಟ್ಟ ಹತ್ತಲು ಹೋಗಿದ್ದ ಆ ದಿನ, ಅದು ಕೇವಲ ಮತ್ತೊಂದು ಕ್ಲೈಂಬ್ ಆಗಿರಲಿಲ್ಲ, ಅದು ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಅಲ್ಲಿ ನಡೆದ ಒಂದು ಘಟನೆ ನಂತರ ಅವರು ತಮ್ಮಲ್ಲಿದ್ದ ಈ ವಿಚಿತ್ರ ಸಾಮರ್ಥ್ಯವನ್ನು ಬೇರೆ ರೀತಿಯಲ್ಲಿ ನೋಡಲು ಆರಂಭಿಸಿದರು. ನಾನು ಇದನ್ನು ಮಾಡಬಲ್ಲೆ. ಬಹುಶಃ ಅವರ ಜೀವನ ಬದಲಿಸಿದ ಮೊದಲ ಯೋಚನೆಯೇ ಅದು. ಅಲ್ಲಿಂದ ಮುಂದೆ ಅವರು ಕೇವಲ ಗೋಡೆ ಹತ್ತುವ ವ್ಯಕ್ತಿಯಾಗಿರಲಿಲ್ಲ. ಚಿತ್ರದುರ್ಗ ಕೋಟೆಯ ಗೋಡೆಗಳ ಮೇಲೆ ಅವರ ಹೆಸರು ಹರಡತೊಡಗಿತು. ಜನರು ಅವರನ್ನು ನೋಡಲು ಬರತೊಡಗಿದರು ಮತ್ತು ಕೆಲವೇ ವರ್ಷಗಳಲ್ಲಿ ಅವರನ್ನು ಕೋತಿರಾಜ ಎಂದು ಕರೆಯಲು ಆರಂಭಿಸಿದರು. ಆದರೆ ಜನರು ಆಗ ನೋಡುತ್ತಿದ್ದದ್ದು ಅವರ ಕಥೆಯ ಒಂದು ಸಣ್ಣ ಭಾಗ ಮಾತ್ರ. ಯಾಕೆಂದರೆ ಮುಂದೆ ಅವರು ಏರಲಿದ್ದ ಜಾಗ ಚಿತ್ರದುರ್ಗ ಕೋಟೆಗಿಂತ ಸಂಪೂರ್ಣ ವಿಭಿನ್ನವಾಗಿತ್ತು. ಅಲ್ಲಿ ಗೋಡೆಯ ಮೇಲೆ ಕಲ್ಲುಗಳಿದ್ದವು, ಇಲ್ಲಿ ನೀರಿನ ರಭಸ, ಸುಮಾರು 830 ಅಡಿ ಎತ್ತರ ಮತ್ತು ಕೆಳಗೆ ನೇರವಾಗಿ ಬೀಳುವ ಜಲಪಾತ. ಅದೇ ಜೋಗ ಜಲಪಾತ. ಜ್ಯೋತಿರಾಜ್ ಅಲ್ಲಿ ಏನು ಮಾಡಲು ಹೊರಟಿದ್ದರು ಮತ್ತು ಆ ಸಾಹಸ ಅವರನ್ನು ಇಡೀ ಕರ್ನಾಟಕಕ್ಕೆ ಪರಿಚಯಿಸುವ ಮಟ್ಟಿಗೆ ಹೇಗೆ ಕೊಂಡೊಯ್ತು, ಅದು ಅವರ ಜೀವನದ ಮುಂದಿನ ಅಧ್ಯಾಯ. ಜ್ಯೋತಿರಾಜ್ ಅವರ ಜೀವನದಲ್ಲಿ ಒಂದು ವಿಚಿತ್ರ ಸಂಗತಿ ಇತ್ತು. ಅವರು ಗೋಡೆ ಹತ್ತುವುದನ್ನು ಕಲಿತದ್ದು ಯಾವುದೋ ದೊಡ್ಡ ಕನಸನ್ನು ಸಾಧಿಸಲು ಅಲ್ಲ, ಅವರು ಅದನ್ನು ಮೊದಲು ಬದುಕಿನ ಒಂದು ಭಾಗವಾಗಿಯೇ ನೋಡುತ್ತಿದ್ದರು. ಆದರೆ ನಿಧಾನವಾಗಿ ಒಂದು ವಿಷಯ ಬದಲಾಗತೊಡಗಿತು. ಜನರು ಅವರ ಕ್ಲೈಂಬಿಂಗ್ ಅನ್ನು ಗಮನಿಸಲು ಆರಂಭಿಸಿದರು. ಚಿತ್ರದುರ್ಗದ ಕೋಟೆಯಲ್ಲಿ ಸಾಮಾನ್ಯವಾಗಿ ಜನರು ಇತಿಹಾಸ ನೋಡಲು ಬರುತ್ತಿದ್ದರು. ಕೋಟೆಯ ಬೃಹತ್ ಗೋಡೆಗಳು, ಹಳೆಯ ಕಲ್ಲಿನ ರಚನೆಗಳು, ಅಲ್ಲಿನ ಕಥೆಗಳು. ಆದರೆ ಕೆಲವರಿಗೆ ಆ ಗೋಡೆಗಳ ಮೇಲಿರುವ ಸಣ್ಣ ಸಣ್ಣ ಜಾಗಗಳೇ ಬೇರೆ ರೀತಿಯಲ್ಲಿ ಕಾಣಿಸುತ್ತಿದ್ದವು. ಜ್ಯೋತಿರಾಜ್ ಅವರಿಗೆ ಅವು ಹಿಡಿತಗಳು. ಒಂದು ಗೋಡೆಯನ್ನು ಕೆಳಗಿನಿಂದ ನೋಡಿದಾಗ ನಮಗೆ ಅದು ನೇರವಾದ ಗೋಡೆಯಂತೆ ಕಾಣುತ್ತದೆ. ಆದರೆ ಅವರಿಗೆ ಅದೇ ಗೋಡೆಯಲ್ಲಿ ಕೈ ಇಡಲು ಒಂದು ಸಣ್ಣ ಜಾಗ, ಕಾಲು ಇಡಲು ಮತ್ತೊಂದು ಕಲ್ಲು, ದೇಹವನ್ನು ಬ್ಯಾಲೆನ್ಸ್ ಮಾಡಲು ಇನ್ನೊಂದು ಸಣ್ಣ ಅಂಚು. ಅವರ ಕಣ್ಣುಗಳು ಗೋಡೆಯನ್ನೇ ಬೇರೆ ರೀತಿಯಲ್ಲಿ ಓದಲು ಕಲಿತಿದ್ದವು. ಅದಕ್ಕಾಗಿಯೇ ಅವರು ಮೇಲಕ್ಕೆ ಹೋಗುತ್ತಿದ್ದಾಗ ನೋಡಲು ಬಂದ ಜನರಿಗೆ ಅದು ನಂಬಲಾಗದ ದೃಶ್ಯವಾಗುತ್ತಿತ್ತು. ಒಬ್ಬ ವ್ಯಕ್ತಿ ಮೆಟ್ಟಿಲಿಲ್ಲದೆ ಗೋಡೆಯನ್ನೇ ಹಿಡಿದುಕೊಂಡು ಮೇಲಕ್ಕೆ ಹೋಗುತ್ತಿದ್ದಾನೆ. ಆದರೆ ಈ ಕೌಶಲ್ಯ ಕೇವಲ ಜನರನ್ನು ಅಚ್ಚರಿಗೊಳಿಸುವುದಕ್ಕೆ ಮಾತ್ರ ಉಳಿಯಲಿಲ್ಲ. ಜ್ಯೋತಿರಾಜ್ ಅವರ ಬಗ್ಗೆ ಬಂದಿರುವ ವರದಿಗಳಲ್ಲಿ ಅಪಾಯಕಾರಿ ಸ್ಥಳಗಳಲ್ಲಿ ಸಿಲುಕಿದವರನ್ನು ರಕ್ಷಿಸಲು ಮತ್ತು ಕೆಲ ಸಂದರ್ಭಗಳಲ್ಲಿ ಮೃತದೇಹಗಳನ್ನು ಹೊರತೆಗೆದು ಕುಟುಂಬಗಳಿಗೆ ಸಹಾಯ ಮಾಡಿದ ಘಟನೆಗಳು ಉಲ್ಲೇಖವಾಗಿವೆ. ಅಂದರೆ ಅವರು ಹತ್ತುತ್ತಿದ್ದ ಆ ಎತ್ತರ ಅವರಿಗೆ ಕೇವಲ ಸಾಹಸವಾಗಿರಲಿಲ್ಲ, ಕೆಲವೊಮ್ಮೆ ಅದು ಇನ್ನೊಬ್ಬರಿಗಾಗಿ ಕೆಳಗೆ ಇಳಿಯುವ ಜವಾಬ್ದಾರಿಯೂ ಆಗಿತ್ತು. ಇದರ ಮಧ್ಯೆ ಅವರ ಹೆಸರು ನಿಧಾನವಾಗಿ ಚಿತ್ರದುರ್ಗದ ಹೊರಗೂ ಹೋಗತೊಡಗಿತು. ಒಂದು ದಿನ ಅವರಿಗೆ ಇನ್ನೊಂದು ದೊಡ್ಡ ಅವಕಾಶ ಸಿಕ್ಕಿತು. ಹಬ್ಬೋಲೆಯ ಮೋರಸೈವರ್ ಮ್ಯಾಥ್ ಕ್ಲಾಕ್ ಟವರ್. ಸುಮಾರು 15 ನಿಮಿಷಗಳಲ್ಲಿ ಆ ಗೋಪುರವನ್ನು ಹತ್ತಿದ ಘಟನೆ ವರದಿಯಾಯಿತು. ಇದನ್ನು ನೋಡಿದವರಿಗೆ ಒಂದು ವಿಷಯ ಸ್ಪಷ್ಟವಾಯಿತು, ಇದು ಸಾಮಾನ್ಯ ವ್ಯಕ್ತಿಯ ಸಾಮಾನ್ಯ ಕೌಶಲ್ಯ ಅಲ್ಲ. ಆದರೆ ಜ್ಯೋತಿರಾಜ್ ಅವರಿಗೆ ಇನ್ನೂ ದೊಡ್ಡ ಚಾಲೆಂಜ್ ಬೇಕಿತ್ತು. ಯಾಕೆಂದರೆ ಅವರ ಮುಂದಿನ ಗುರಿ ಗೋಡೆಯ ಮೇಲೆ ಏರುವುದು ಮಾತ್ರವಲ್ಲ, ಅಲ್ಲಿ ನೀರೇ ಗೋಡೆಯಾಗಿತ್ತು. ಮುಂದೆ ಇದ್ದದ್ದು ಜೋಗ ಜಲಪಾತ, ಸುಮಾರು 830 ಅಡಿ ಎತ್ತರದಿಂದ ಕೆಳಗೆ ಬೀಳುವ ನೀರು. ಮೇಲಿನಿಂದ ನೋಡಿದರೆ ಅದೊಂದು ಸುಂದರ ದೃಶ್ಯ. ಆದರೆ ಅದೇ ಜಾಗವನ್ನು ಹತ್ತಬೇಕೆಂದರೆ ಒದ್ದೆಯಾದ ಕಲ್ಲು, ನಿರಂತರ ನೀರಿನ ಒತ್ತಡ, ಜಾರಿ ಹೋಗುವ ಸಾಧ್ಯತೆ.
ಮತ್ತು ಒಂದು ತಪ್ಪು. ಅದು ಕೇವಲ ಮತ್ತೊಂದು ಪ್ರಯತ್ನವಾಗಿರಲಿಲ್ಲ. ಅದು ಜೀವದ ಪ್ರಶ್ನೆಯಾಗಬಹುದು. ಆದರೂ ಜ್ಯೋತಿರಾಜ್ ಆ ಜಲಪಾತದ ಮುಂದೆ ನಿಂತರು. ಅವರ ಮುಂದೆ ಇದ್ದದ್ದು ಒಂದು ಗೋಡೆ ಅಲ್ಲ, ಸಂಪೂರ್ಣವಾಗಿ ನೀರಿನಿಂದ ಆವರಿಸಲ್ಪಟ್ಟ 830 ಅಡಿ ಎತ್ತರದ ಸವಾಲು. ಮತ್ತು ಅವರು ಅದನ್ನು ಕೆಳಗಿನಿಂದ ಮೇಲಕ್ಕೆ ನೋಡುವಾಗ ಅವರ ಮನಸ್ಸಿನಲ್ಲಿ ಏನಿತ್ತು? ಭಯ? ಅಥವಾ ಇದನ್ನು ಹತ್ತಬಹುದು ಎಂಬ ಅದೇ ಹಳೆಯ ನಂಬಿಕೆ? ಅದರ ಉತ್ತರ ಜೋಗ ಜಲಪಾತದ ಮೇಲೆ ಅವರ ಮೊದಲ ಹೆಜ್ಜೆಯೊಂದಿಗೆ ಸಿಗತೊಡಗಿತು. ಜೋಗ ಜಲಪಾತವನ್ನು ಕೆಳಗಿನಿಂದ ನೋಡಿದರೆ ಒಂದು ಕ್ಷಣ ಸುಮ್ಮನೆ ನಿಂತು ಬಿಡುತ್ತೇವೆ. 106 ಅಡಿ ಎತ್ತರದಿಂದ ನೀರು ಕೆಳಗೆ ಬೀಳುತ್ತಿರುತ್ತದೆ. ದೂರದಿಂದ ಅದು ಸುಂದರವಾಗಿ ಕಾಣುತ್ತದೆ. ಆದರೆ ಅದೇ ಜಾಗದಲ್ಲಿ ಗೋಡೆಯಂತೆ ಹತ್ತಬೇಕೆಂದರೆ ಅದು ಸಂಪೂರ್ಣ ಬೇರೆ ಕಥೆ. ಬಂಡೆಗಳು ತೇವವಾಗಿರುತ್ತವೆ. ನೀರಿನ ಹರಿವು ನಿರಂತರವಾಗಿ ದೇಹದ ಮೇಲೆ ಬೀಳುತ್ತಿರುತ್ತದೆ. ಕೈಗೆ ಸಿಗುವ ಹಿಡಿತಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಅಂತಹ ಜಾಗದಲ್ಲಿ ಸಾಮಾನ್ಯ ಕ್ಲೈಂಬಿಂಗ್ ಕೂಡ ಕಷ್ಟ. ಆದರೆ ಜ್ಯೋತಿರಾಜ್ ಅದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡರು. ಅವರ ಗುರಿ ಜೋಗ ಜಲಪಾತದ ಸುಮಾರು 830 ಅಡಿ ಎತ್ತರವನ್ನು ಹತ್ತುವುದು. ಅವರು ಕೆಳಗಿನಿಂದ ಮೇಲಕ್ಕೆ ನೋಡಿದರು. ನಂತರ ನಿಧಾನವಾಗಿ ಕ್ಲೈಂಬಿಂಗ್ ಆರಂಭಿಸಿದರು. ಮೊದಲ ಕೆಲವು ಅಡಿ, ನಂತರ ಇನ್ನಷ್ಟು. ನೀರು ಮುಖಕ್ಕೆ ಬಡಿದರೂ ಅವರು ಮುಂದುವರಿದರು. ಕೆಲವು ಕಡೆ ಬಂಡೆಯ ಸಣ್ಣ ಅಂಚನ್ನು ಹಿಡಿದುಕೊಂಡು ದೇಹವನ್ನು ಮೇಲಕ್ಕೆ ಎಳೆಯಬೇಕಾಗುತ್ತಿತ್ತು. ಕೆಲವು ಕಡೆ ಕಾಲಿಗೆ ಸರಿಯಾದ ಜಾಗವೇ ಇರಲಿಲ್ಲ. ಆದರೂ ಒಂದೊಂದೇ ಹೆಜ್ಜೆ. ಮೇಲಿನಿಂದ ನೋಡುತ್ತಿದ್ದವರಿಗೆ ಬಹುಶಃ ಒಂದು ಮನುಷ್ಯ ನೀರಿನ ಮಧ್ಯೆ ಮೇಲಕ್ಕೆ ಹೋಗುತ್ತಿರುವಂತೆ ಕಾಣಿಸಿರಬಹುದು. ಆದರೆ ಕೆಳಗೆ ನಿಂತಿದ್ದವರಿಗೆ ಪ್ರತಿಯೊಂದು ಮೂವ್ಮೆಂಟ್ನಲ್ಲೂ ಅಪಾಯ ಕಾಣುತ್ತಿತ್ತು. ಅಂತಿಮವಾಗಿ ಜ್ಯೋತಿರಾಜ್ ಜೋಗ ಜಲಪಾತವನ್ನು ಹತ್ತಿದ ಸಾಹಸದಿಂದ ದೊಡ್ಡ ಮಟ್ಟದ ಗಮನ ಸೆಳೆದರು ಎಂದು ವರದಿಯಾಗಿದೆ. ಇದು ಅವರ ಹೆಸರು ಕರ್ನಾಟಕದ ಬೇರೆ ಭಾಗಗಳಿಗೂ ತಲುಪಲು ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು. ಆದರೆ ಅವರ ಕಥೆಯಲ್ಲಿ ನನಗೆ ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ನಿಸುವುದು ಜಲಪಾತದ ಎತ್ತರ ಅಲ್ಲ, ಆ ಎತ್ತರದವರೆಗೆ ಅವರನ್ನು ಕರೆದೊಯ್ದ ಮೈಂಡ್ಸೆಟ್. ಒಮ್ಮೆ ಗೋಡೆಯನ್ನು ಹತ್ತುವುದನ್ನು ಕಲಿತ ವ್ಯಕ್ತಿ, ನಂತರ ಕೋಟೆ ಹತ್ತಿದ, ಕೋಟೆಯಿಂದ ಟವರ್, ಟವರ್ನಿಂದ ಜಲಪಾತ. ಪ್ರತಿ ಬಾರಿ ಚಾಲೆಂಜ್ ಸ್ವಲ್ಪ ದೊಡ್ಡದಾಗುತ್ತಿತ್ತು ಮತ್ತು ಅವರ ಹೆಸರು ಕೂಡ ಅದೇ ವೇಗದಲ್ಲಿ ಬೆಳೆಯುತ್ತಿತ್ತು. ಜನರು ಅವರನ್ನು ಮಂಕಿ ಕಿಂಗ್ ಎಂದು ಕರೆಯತೊಡಗಿದರು. ಕೆಲವರು ಕರ್ನಾಟಕ ಸ್ಪೈಡರ್ ಮ್ಯಾನ್ ಎಂದರು. ಮಾಧ್ಯಮಗಳು ಅವರ ಸಾಹಸಗಳ ಬಗ್ಗೆ ಬರೆಯಲು ಆರಂಭಿಸಿದವು. ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಕೌಶಲ್ಯ ಈಗ ಜನರ ಗಮನಕ್ಕೆ ಬಂದಿತು. ಆದರೆ ಫೇಮ್ ಬಂದಾಗ ಮತ್ತೊಂದು ಪ್ರಶ್ನೆಯೂ ಬರುತ್ತದೆ. ಇವನು ಇಷ್ಟು ಅಪಾಯಕಾರಿ ಕೆಲಸ ಮಾಡುತ್ತಾನೆ, ಹಾಗಾದರೆ ಇದರಿಂದ ಏನು ಸಿಗುತ್ತದೆ? ಹಣವೇ? ಪ್ರಸಿದ್ಧಿಯೇ? ಅಥವಾ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸುವ ತೃಪ್ತಿಯೇ? ಜ್ಯೋತಿರಾಜ್ ಅವರ ಕಥೆಯಲ್ಲಿ ಇನ್ನೊಂದು ಆಸಕ್ತಿದಾಯಕ ಭಾಗ ಇದೆ. ಅವರು ಕೇವಲ ತಮ್ಮ ಹೆಸರಿಗಾಗಿ ಕ್ಲೈಂಬಿಂಗ್ ಮಾಡುತ್ತಿರಲಿಲ್ಲ. ಕೆಲವು ಸಂದರ್ಭಗಳಲ್ಲಿ ಅಪಾಯಕಾರಿ ಸ್ಥಳಗಳಲ್ಲಿ ಸಿಲುಕಿದವರನ್ನು ರಕ್ಷಿಸುವ ಕೆಲಸದಲ್ಲೂ ತಮ್ಮ ಕ್ಲೈಂಬಿಂಗ್ ಸಾಮರ್ಥ್ಯವನ್ನು ಬಳಸಿದ್ದಾರೆ ಎಂದು ವರದಿಗಳಿವೆ. ಅಂದರೆ ಜನರು ಅವರನ್ನು ಮೇಲೆ ಹೋಗುವುದನ್ನು ನೋಡುತ್ತಿದ್ದರು. ಆದರೆ ಕೆಲವೊಮ್ಮೆ ಅವರ ಕೆಲಸ ಮೇಲೆ ಹೋಗುವುದಲ್ಲ, ಕೆಳಗೆ ಹೋಗಿ ಯಾರನ್ನಾದರೂ ಹೊರಗೆ ತರುವುದು. ಇದು ಅವರ ಕಥೆಗೆ ಇನ್ನೊಂದು ಅರ್ಥ ಕೊಟ್ಟಿತು. ಆದರೆ ಅವರ ಜೀವನ ಇನ್ನೂ ಒಂದು ದೊಡ್ಡ ತಿರುವಿನ ಕಡೆ ಹೋಗುತ್ತಿತ್ತು. ಯಾಕೆಂದರೆ ಕ್ಲೈಂಬಿಂಗ್ನಿಂದ ಬಂದ ಹೆಸರು ಒಂದು ದಿನ ಅವರನ್ನು ಸಿನಿಮಾ ಜಗತ್ತಿನವರೆಗೂ ಕರೆದೊಯ್ಯಲಿತು. ಮತ್ತು ತಮ್ಮ ಜೀವನದ ಕಥೆಯನ್ನೇ ಸ್ಕ್ರೀನ್ ಮೇಲೆ ನೋಡುವ ಅವಕಾಶ ಅವರಿಗೆ ಸಿಗಲಿದೆ ಎಂದು ಅವರು ಬಹುಶಃ ಅಂದುಕೊಂಡಿರಲಿಲ್ಲ. ಕೋತಿರಾಜನ ಕಥೆ ಈಗ ಸಾಹಸದಿಂದ ಸಿನಿಮಾ ಕಡೆ ತಿರುಗಲು ಆರಂಭಿಸಿತು. ಜ್ಯೋತಿರಾಜ್ ಜೋಗ ಜಲಪಾತ ಹತ್ತಿದ ನಂತರ ಅವರ ಹೆಸರು ಕೇವಲ ಚಿತ್ರದುರ್ಗದೊಳಗೆ ಉಳಿಯಲಿಲ್ಲ. ಅವರ ಸಾಹಸಗಳ ವಿಡಿಯೋಗಳು ಮತ್ತು ಸುದ್ದಿಗಳು ಜನರ ನಡುವೆ ಹರಡತೊಡಗಿದವು. ಕೋತಿರಾಜ್ ಯಾರು? ಈ ಪ್ರಶ್ನೆ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲೂ ಕೇಳಿಬರತೊಡಗಿತು. ಆದರೆ ಜ್ಯೋತಿರಾಜ್ ಅವರಿಗೆ ಸಿಕ್ಕಿದ್ದು ಕೇವಲ ಜನಪ್ರಿಯತೆ ಮಾತ್ರವಲ್ಲ, ಅವರ ಜೀವನವೇ ಕೆಲವರಿಗೆ ಒಂದು ಕಥೆಯಂತೆ ಕಾಣತೊಡಗಿತು. ಒಬ್ಬ ಸಾಮಾನ್ಯ ವ್ಯಕ್ತಿ, ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದವನು, ಯಾವುದೇ ದೊಡ್ಡ ಟ್ರೈನಿಂಗ್ ಇಲ್ಲದೆ ತನ್ನದೇ ರೀತಿಯಲ್ಲಿ ಕ್ಲೈಂಬಿಂಗ್ ಕಲಿತವನು, ನಂತರ ತನ್ನದೇ ಒಂದು ಗುರುತನ್ನು ಸೃಷ್ಟಿಸಿಕೊಂಡವನು. ಇಂತಹ ಕತೆ ಸಿನಿಮಾ ಮಾಡುವವರಿಗೆ ಸಿಗುವುದು ಅಪರೂಪ. ಹಾಗಾಗಿ ಅವರ ಜೀವನದ ಮೇಲೆ ಸಿನಿಮಾ ಮಾಡುವ ಆಲೋಚನೆ ಕೂಡ ಮುಂದೆ ಬಂತು. ಜ್ಯೋತಿ ಅಲಿಯಾಸ್ ಕಥೆರಜ ಎಂಬ ಹೆಸರಿನಲ್ಲಿ ಅವರ ಜೀವನವನ್ನು ಆಧರಿಸಿದ ಕನ್ನಡ ಸಿನಿಮಾ ಘೋಷಿಸಲಾಯಿತು. ಇದು ಜ್ಯೋತಿರಾಜ್ ಅವರ ಜೀವನದಲ್ಲಿ ಮತ್ತೊಂದು ವಿಚಿತ್ರ ತಿರುವು. ಒಂದು ಕಾಲದಲ್ಲಿ ಜನರು ಅವರನ್ನು ಕೋಟೆಯ ಗೋಡೆಯ ಮೇಲೆ ಹತ್ತುತ್ತಿರುವುದನ್ನು ನೋಡಿ ನಿಂತಿದ್ದರು. ಈಗ ಅದೇ ಜೀವನವನ್ನು ದೊಡ್ಡ ಪರದೆಯ ಮೇಲೆ ತೋರಿಸುವ ಪ್ರಯತ್ನ ನಡೆಯುತ್ತಿತ್ತು. ಆದರೆ ಸಿನಿಮಾದಲ್ಲಿ ತೋರಿಸಬಹುದಾದುದು ಅವರ ಸಾಹಸ ಮಾತ್ರವಲ್ಲ, ಅವರ ಹಿಂದಿನ ಜೀವನವೂ ಅಷ್ಟೇ ಮುಖ್ಯ. ಯಾಕೆಂದರೆ ಜನರು ಕೋತಿರಾಜನನ್ನು ನೋಡಿದ್ದರು. ಆದರೆ ಜ್ಯೋತಿರಾಜ್ ಯಾರು? ಅವರು ಎಲ್ಲಿಂದ ಬಂದರು? ಅವರಿಗೆ ಈ ಕ್ಲೈಂಬಿಂಗ್ ಹೇಗೆ ಬಂತು? ಈ ಕೌಶಲ್ಯವನ್ನು ಬೆಳೆಸಿಕೊಳ್ಳಲು ಅವರು ಎಷ್ಟು ಕಷ್ಟಪಟ್ಟರು? ಇವೆಲ್ಲವೂ ಅವರ ಕಥೆಯ ಮತ್ತೊಂದು ಮುಖ. ಅದೇ ಕಾರಣಕ್ಕೆ ಅವರ ಜೀವನದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ಕಥೆಗಳು ಕೇವಲ ಒಬ್ಬ ಮನುಷ್ಯ ಗೋಡೆ ಹತ್ತುತ್ತಾನೆ ಎಂಬ ಮಟ್ಟದಲ್ಲಿ ನಿಲ್ಲಲಿಲ್ಲ. ಅವರ ಕಥೆಯಲ್ಲಿ ಸ್ಟ್ರಗಲ್ ಕೂಡ ಇತ್ತು, ಅಪಾಯ ಕೂಡ ಇತ್ತು, ಮತ್ತು ಒಂದು ಸಾಮಾನ್ಯ ವ್ಯಕ್ತಿ ತನ್ನಲ್ಲಿರುವ ಸಾಮರ್ಥ್ಯವನ್ನು ಕಂಡುಕೊಂಡ ಕಥೆಯೂ ಇತ್ತು.
ಆದರೆ ಸಿನಿಮಾದ ಮಾತು ಬಂದಾಗ ಮತ್ತೊಂದು ಪ್ರಶ್ನೆ ಸಹಜವಾಗಿಯೇ ಬರುತ್ತದೆ. ಇಷ್ಟೊಂದು ಸಾಹಸ ಮಾಡುವ ವ್ಯಕ್ತಿಗೆ ಭಯ ಅನ್ನೋದೇ ಇರಲಿಲ್ಲವಾ? ಜನರು ಕೆಳಗಿನಿಂದ ನೋಡಿದಾಗ ಅವರ ಕ್ಲೈಂಬಿಂಗ್ ತುಂಬಾ ಸುಲಭವಾಗಿ ಕಾಣಬಹುದು. ಆದರೆ ನಿಜವಾಗಿ ಒಂದು ಸಣ್ಣ ತಪ್ಪು ಕೂಡ ಗಂಭೀರ ಪರಿಣಾಮಕ್ಕೆ ಕಾರಣವಾಗಬಹುದು. ಅದರಲ್ಲೂ ಜೋಗ ಜಲಪಾತದಂತಹ ಜಾಗದಲ್ಲಿ. ಅಂತಹ ಅಪಾಯದ ನಡುವೆಯೂ ಅವರು ಕ್ಲೈಂಬಿಂಗ್ ಮುಂದುವರಿಸಿದ್ದರು. ಬಹುಶಃ ಅದಕ್ಕಾಗಿಯೇ ಜನರಿಗೆ ಅವರ ಬಗ್ಗೆ ಇಷ್ಟು ಕುತೂಹಲ. ಅವರು ಕೇವಲ ಎತ್ತರ ಹತ್ತುತ್ತಿರಲಿಲ್ಲ, ಅವರು ತಮ್ಮ ಮಿತಿಯನ್ನೇ ಪರೀಕ್ಷಿಸುತ್ತಿದ್ದರು. ಮತ್ತು ಅವರ ಹೆಸರು ಇನ್ನಷ್ಟು ದೂರ ಹೋಗುತ್ತಿದ್ದಂತೆ ಅವರ ಮುಂದೆ ಹೊಸ ಅವಕಾಶಗಳು ಬರುತ್ತಿದ್ದವು. ಹೊಸ ಸ್ಥಳಗಳು, ಹೊಸ ಚಾಲೆಂಜಸ್, ಹೊಸ ಜನರು. ಆದರೆ ಇದೇ ಸಮಯದಲ್ಲಿ ಅವರ ಜೀವನಕ್ಕೆ ಮತ್ತೊಂದು ವಿಷಯ ಪ್ರವೇಶಿಸಿತು. ಒಬ್ಬ ಕ್ಲೈಂಬರ್ ಆಗಿ ತನ್ನ ಕೌಶಲ್ಯವನ್ನು ಮುಂದಿನ ಪೀಳಿಗೆಗೆ ಕಲಿಸಬೇಕು ಎಂಬ ಆಲೋಚನೆ. ಯಾಕೆಂದರೆ ಜ್ಯೋತಿರಾಜ್ ಅವರ ಕತೆ ಕೇವಲ ನಾನು ಎಷ್ಟು ಎತ್ತರ ಹತ್ತಿದೆ ಎನ್ನುವುದರಲ್ಲಿ ಮುಗಿಯಬೇಕಾಗಿರಲಿಲ್ಲ. ಅವರಿಗೆ ಗೊತ್ತಾಗಿತ್ತು, ತಾನು ಕಲಿತದ್ದನ್ನು ಇನ್ನೊಬ್ಬರಿಗೆ ಕಲಿಸಿದರೆ ಬಹುಶಃ ಇನ್ನೊಬ್ಬ ಯುವಕನ ಜೀವನವೂ ಬದಲಾಗಬಹುದು. ಮತ್ತು ಇದೇ ಆಲೋಚನೆ ಮುಂದೆ ಅವರ ಮತ್ತೊಂದು ಪ್ರಯತ್ನಕ್ಕೆ ಕಾರಣವಾಯಿತು. ಯುವಕರಿಗೆ ಕ್ಲೈಂಬಿಂಗ್ ತರಬೇತಿ ನೀಡುವ ಕನಸು. ಆ ಕನಸು ಹೇಗೆ ಹುಟ್ಟಿತು? ಅದನ್ನು ನಿಜ ಮಾಡಲು ಅವರು ಏನು ಮಾಡಲು ಹೊರಟರು? ಮತ್ತು ವರ್ಷಗಳ ನಂತರವೂ ಅಪಾಯಕಾರಿ ಗೋಡೆಗಳನ್ನು ಹತ್ತುತ್ತಿದ್ದ ಅದೇ ಕೋತಿರಾಜನ ಜೀವನದಲ್ಲಿ ಯಾವ ಬದಲಾವಣೆಗಳು ಬಂದವು? ಅವರ ಕಥೆಯ ಮುಂದಿನ ಅಧ್ಯಾಯ ಅಲ್ಲಿಂದಲೇ ಆರಂಭವಾಗುತ್ತದೆ. ಒಂದು ಹಂತದವರೆಗೆ ಜ್ಯೋತಿರಾಜ್ ಅವರ ಕನಸು ತುಂಬಾ ಸರಳವಾಗಿತ್ತು. ನಾನು ಇನ್ನಷ್ಟು ಎತ್ತರ ಹತ್ತಬೇಕು. ಆದರೆ ವರ್ಷಗಳು ಕಳೆದಂತೆ ಆ ಕನಸು ಸ್ವಲ್ಪ ಬದಲಾಗತೊಡಗಿತು. ಯಾಕೆಂದರೆ ತಾನು ಮಾಡುತ್ತಿರುವುದನ್ನು ನೋಡಲು ಜನ ಬರುತ್ತಿದ್ದರು. ಅವರಲ್ಲಿ ಕೆಲವರು ಚಿಕ್ಕ ಹುಡುಗರಾಗಿದ್ದರು, ಕೆಲವರು ಕ್ಲೈಂಬಿಂಗ್ ಬಗ್ಗೆ ಆಸಕ್ತಿ ಹೊಂದಿದ ಯುವಕರು. ಅವರು ಜ್ಯೋತಿರಾಜ್ ಅವರನ್ನು ನೋಡಿ ಒಂದೇ ಪ್ರಶ್ನೆ ಕೇಳುತ್ತಿದ್ದರು, ನಮಗೂ ಇದನ್ನು ಕಲಿಯಬಹುದಾ? ಬಹುಶಃ ಇದೇ ಪ್ರಶ್ನೆ ಅವರ ಮನಸ್ಸಿನಲ್ಲಿ ಹೊಸ ಆಲೋಚನೆಯನ್ನು ಹುಟ್ಟಿಸಿತು. ತಾನು ಒಬ್ಬನೇ ಗೋಡೆ ಹತ್ತುತ್ತಾ ಜೀವನ ಮುಗಿಸುವುದಕ್ಕಿಂತ ತನ್ನ ನಂತರ ಇನ್ನೂ ಹಲವರು ಈ ಕ್ರೀಡೆಯಲ್ಲಿ ಮುಂದೆ ಬರಬೇಕು. 2023ರಲ್ಲಿ ಅವರು ದಕ್ಷಿಣ ಕನ್ನಡದ ಗಡಾಯಿಕಲ್ಲು ಏರಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡುವಾಗ ಯುವಕರಿಗೆ ಕ್ಲೈಂಬಿಂಗ್ ತರಬೇತಿ ನೀಡಲು ಒಂದು ಫೌಂಡೇಶನ್ ಸ್ಥಾಪಿಸುವ ಕನಸಿನ ಬಗ್ಗೆ ಹೇಳಿದರು. ಸರ್ಕಾರದಿಂದ ಜಾಗ ಸಿಕ್ಕರೆ ಆರ್ಟಿಫಿಷಿಯಲ್ ವಾಲ್ ಕ್ಲೈಂಬಿಂಗ್ ಫೆಸಿಲಿಟಿ ನಿರ್ಮಿಸಿ ಯುವಕರಿಗೆ ತರಬೇತಿ ನೀಡಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. ಅದು ಕೇವಲ ಒಂದು ಕ್ಲೈಂಬಿಂಗ್ ವಾಲ್ ಅಲ್ಲ. ಅವರ ಕಲ್ಪನೆಯಲ್ಲಿ ಒಬ್ಬ ಸಾಮಾನ್ಯ ಹುಡುಗ ಅಲ್ಲಿಗೆ ಬಂದು ಕ್ಲೈಂಬಿಂಗ್ ಕಲಿಯಬೇಕು, ನಂತರ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಸ್ಪರ್ಧಿಸಬೇಕು, ಮುಂದೆ ಸ್ಟೇಟ್ ಲೆವೆಲ್, ಆಮೇಲೆ ನ್ಯಾಷನಲ್ ಕಾಂಪಿಟೇಷನ್ಸ್, ಒಂದು ದಿನ ಒಲಿಂಪಿಕ್ಸ್. ಅವರದೇ ಮಾತಿನಲ್ಲಿ ಭಾರತಕ್ಕಾಗಿ ಒಲಿಂಪಿಕ್ ಲೆವೆಲ್ನಲ್ಲಿ ಪದಕ ಗೆಲ್ಲಬಲ್ಲ ಯುವಕರನ್ನು ತಯಾರಿಸುವ ಕನಸನ್ನು ಅವರು ಹೊಂದಿದ್ದರು. ಕನಸು ದೊಡ್ಡದಾಗಿತ್ತು, ಆದರೆ ಅದನ್ನು ನನಸಾಗಿಸಲು ಹಣ ಬೇಕು, ಸ್ಥಳ ಬೇಕು, ತರಬೇತಿ ವ್ಯವಸ್ಥೆ ಬೇಕು, ಮತ್ತು ಮುಖ್ಯವಾಗಿ ಜನರ ಬೆಂಬಲ ಬೇಕು. ಅದಕ್ಕಾಗಿಯೇ ಜ್ಯೋತಿರಾಜ್ ತಮ್ಮ ಕ್ಲೈಂಬಿಂಗ್ ಅನ್ನು ಮತ್ತೆ ಒಂದು ರೀತಿಯಲ್ಲಿ ಬಳಸಲು ಆರಂಭಿಸಿದರು. ರಾಜ್ಯದ ಬೇರೆ ಬೇರೆ ಕಡೆಗಳಿಗೆ ಹೋಗಿ ಬೆಟ್ಟ, ಬಂಡೆ ಮತ್ತು ಎತ್ತರದ ಕಟ್ಟಡಗಳನ್ನು ಹತ್ತುತ್ತಿದ್ದರು. ಜನರು ಅವರನ್ನು ನೋಡಲು ಬರುತ್ತಿದ್ದರು. ಕೆಲವರು ಅವರ ಸಾಹಸವನ್ನು ನೋಡಿ ಹಣದ ಸಹಾಯ ಮಾಡುತ್ತಿದ್ದರು. ಆ ಹಣವನ್ನು ತಮ್ಮ ಕ್ಲೈಂಬಿಂಗ್ ಫೌಂಡೇಶನ್ ಕನಸಿಗೆ ಬಳಸಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. 2023ರಲ್ಲಿ ಅವರು ಉಡುಪಿಯಲ್ಲೂ ಒಂದು ದೊಡ್ಡ ಕಟ್ಟಡವನ್ನು ಹತ್ತಿ ಗಮನ ಸೆಳೆದರು. ಸುಮಾರು 250 ಅಡಿ ಎತ್ತರದ ಕಟ್ಟಡದ 25ನೇ ಮಾಡಿಯನ್ನು ಸುಮಾರು 10 ನಿಮಿಷಗಳಲ್ಲಿ ತಲುಪಿದ ಬಗ್ಗೆ ವರದಿಯಾಗಿದೆ. ಅಲ್ಲಿಯೂ ಅವರ ಮಾತು ಕ್ಲೈಂಬಿಂಗ್ ಬಗ್ಗೆ ಮಾತ್ರ ಇರಲಿಲ್ಲ. ಯುವಕರಿಗೆ ತರಬೇತಿ ನೀಡುವ ತಮ್ಮ ಕನಸಿನ ಬಗ್ಗೆ ಅವರು ಮಾತನಾಡಿದ್ದರು. ಅದೇ ವರ್ಷ ಅವರು ಗಡಾಯಿಕಲ್ಲನ್ನು ಏರಿದರು. ಅಲ್ಲಿ ಒಂದು ಮುಖ್ಯ ಬದಲಾವಣೆ ಕಾಣಿಸಿತು. ಈ ಬಾರಿ ಅವರು ಸಂಪೂರ್ಣವಾಗಿ ಸೇಫ್ಟಿ ಇಲ್ಲದೆ ಮಾಡುವ ಸಾಹಸಕ್ಕಿಂತ ಮುಂಚಿತವಾಗಿ ಅನುಮತಿ ಪಡೆದು ಮತ್ತು ಸೇಫ್ಟಿ ರಾಪ್ ಬಳಸಿಕೊಂಡೇ ಕ್ಲೈಂಬ್ ಮಾಡಿದ್ದರು. ಅವರ ಜೊತೆ ಟೀಮ್ ಕೂಡ ಇತ್ತು. ಇದು ಸಣ್ಣ ವಿಷಯದಂತೆ ಕಾಣಬಹುದು, ಆದರೆ ಇಷ್ಟು ವರ್ಷ ಅಪಾಯಕಾರಿ ಕ್ಲೈಂಬಿಂಗ್ನಿಂದ ಗುರುತಿಸಿಕೊಂಡಿದ್ದ ವ್ಯಕ್ತಿಗೆ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಕೊಡುತ್ತಿರುವುದು ಗಮನಾರ್ಹ ಬದಲಾವಣೆ. ಗಡಾಯಿಕಲ್ಲಿನ ಮೇಲೇರಿದ ನಂತರ ಅವರು ಮತ್ತೊಮ್ಮೆ ತಮ್ಮ ಕನಸಿನ ಬಗ್ಗೆ ಹೇಳಿದರು. ಒಂದು ಆರ್ಟಿಫಿಷಿಯಲ್ ಕ್ಲೈಂಬಿಂಗ್ ವಾಲ್, ಯುವಕರಿಗೆ ತರಬೇತಿ, ಕ್ಲೈಂಬಿಂಗ್ ಅನ್ನು ಒಂದು ಸೀರಿಯಸ್ ಸ್ಪೋರ್ಟ್ ಆಗಿ ಬೆಳೆಸುವುದು, ಮತ್ತು ಕರ್ನಾಟಕದಿಂದ ದೇಶಕ್ಕೆ ಒಳ್ಳೆಯ ಕ್ಲೈಂಬರ್ಸ್ ಸಿದ್ಧಪಡಿಸುವುದು. ಅಂದರೆ ಒಂದು ಕಾಲದಲ್ಲಿ ನೋಡಿ ನಾನು ಹೇಗೆ ಹತ್ತುತ್ತೇನೆ ಎಂದು ಜನರನ್ನು ಅಚ್ಚರಿಗೊಳಿಸುತ್ತಿದ್ದ ಜ್ಯೋತಿರಾಜ್ ಈಗ ನನ್ನಂತೆಯೇ ಇನ್ನೂ ಹಲವರು ಹತ್ತಲಿ ಎಂದು ಯೋಚಿಸುತ್ತಿದ್ದರು. ಆದರೆ ಅವರ ಜೀವನ ಮತ್ತೆ ಒಂದು ಕಠಿಣ ಪರೀಕ್ಷೆಯನ್ನು ಎದುರಿಸಬೇಕಿತ್ತು. ಈ ಬಾರಿ ಸವಾಲು ಗೋಡೆ ಅಥವಾ ಬೆಟ್ಟವಾಗಿರಲಿಲ್ಲ, ಅವರದೇ ದೇಹ. ಒಂದು ಕ್ಲೈಂಬಿಂಗ್ ಸಂದರ್ಭದಲ್ಲಿ ಸಂಭವಿಸಿದ ಅಪಘಾತದ ನಂತರ ಅವರ ಬೆನ್ನಿಗೆ ಗಂಭೀರವಾದ ಪೆಟ್ಟು ಬಂತು, ಮತ್ತು ಬಹಳ ದಿನಗಳ ಕಾಲ ಯಾವಾಗಲೂ ಎತ್ತರದ ಕಡೆ ನೋಡುತ್ತಿದ್ದ ಆ ವ್ಯಕ್ತಿ ಮತ್ತೆ ಗೋಡೆ ಹತ್ತಲು ಸಾಧ್ಯವಾಗುತ್ತದೆಯೇ ಎಂಬ ಪ್ರಶ್ನೆಯನ್ನೇ ಎದುರಿಸಬೇಕಾಯಿತು. ಜ್ಯೋತಿರಾಜ್ ಅವರ ಜೀವನದಲ್ಲಿ ಅತ್ಯಂತ ಭಯಾನಕ ರಾತ್ರಿ. ಅವರು ಯಾರನ್ನಾದರೂ ರಕ್ಷಿಸಲು ಜೋಗ ಜಲಪಾತಕ್ಕೆ ಹೋದ ದಿನ ಬಂದಿತ್ತು. 2018ರ ಫೆಬ್ರವರಿ. ಬೆಂಗಳೂರಿನ ಒಬ್ಬ ಯುವಕ ಜೋಗ ಜಲಪಾತದಲ್ಲಿ ಕಾಣೆಯಾಗಿದ್ದಾನೆ ಎಂಬ ಸುದ್ದಿ ಕುಟುಂಬದವರನ್ನು ಕಂಗೆಡಿಸಿತು.
ಆತನನ್ನು ಹುಡುಕಲು ಜ್ಯೋತಿರಾಜ್ ಮತ್ತು ಅವರ ತಂಡ ಜೋಗಕ್ಕೆ ತೆರಳಿತು. ಇದು ಜ್ಯೋತಿರಾಜ್ ಅವರಿಗೆ ಹೊಸ ಕೆಲಸವೇನಲ್ಲ. ಈ ಹಿಂದೆ ಕೂಡ ಜೋಗದಂತಹ ಅಪಾಯಕಾರಿ ಪ್ರದೇಶಗಳಲ್ಲಿ ಕಾಣೆಯಾದವರನ್ನು ಹುಡುಕಲು ಮತ್ತು ಮೃತದೇಹಗಳನ್ನು ಹೊರತೆಗೆದುಕೊಳ್ಳಲು ಅವರು ತಮ್ಮ ಕ್ಲೈಂಬಿಂಗ್ ಸಾಮರ್ಥ್ಯವನ್ನು ಬಳಸಿದ್ದರು ಎಂದು ವರದಿಗಳಿವೆ. ಆ ದಿನವೂ ಅವರು ಕೆಳಗಿನಿಂದ ಜೋಗದ ಬಂಡೆಗಳ ಕಡೆಗೆ ಇಳಿಯಲು ಆರಂಭಿಸಿದರು. ಅವರ ಜೊತೆ ತಂಡದವರು ಇದ್ದರು. ಆದರೆ ಹುಡುಕಾಟ ಸುಲಭವಾಗಿರಲಿಲ್ಲ. ಬಂಡೆಗಳ ನಡುವೆ ಹುಡುಕುತ್ತಾ ಹೋದರೂ ಆ ಯುವಕನ ಸುಳಿವು ಸಿಗಲಿಲ್ಲ. ಸಂಜೆಯಾಗುತ್ತಾ ಬಂತು. ತಂಡದ ಉಳಿದವರು ಮೇಲಕ್ಕೆ ಮರಳಲು ನಿರ್ಧರಿಸಿದರು. ಆದರೆ ಜ್ಯೋತಿರಾಜ್ ಇನ್ನೂ ಅಲ್ಲೇ ಇದ್ದರು. ಅವರು ಹುಡುಕಾಟವನ್ನು ನಿಲ್ಲಿಸಲು ಬಯಸಲಿಲ್ಲ. ಆದರೆ ಅದೇ ಸಮಯದಲ್ಲಿ ಪರಿಸ್ಥಿತಿ ಅವರ ವಿರುದ್ಧ ತಿರುಗಿತು. ಬಂಡೆಗಳ ಮೇಲೆ ಜಾರುವಂತಿತ್ತು. ಮತ್ತು ಒಂದು ಹಂತದಲ್ಲಿ ಜ್ಯೋತಿರಾಜ್ ಒಂದು ಸಣ್ಣ ಬಂಡೆಯ ಬಿರುಕು ಅಥವಾ ಗುಹೆಯಂತಿರುವ ಜಾಗಕ್ಕೆ ಜಾರಿ ಬಿದ್ದರು. ಅವರಿಗೆ ಬೆನ್ನಿಗೆ ಸಣ್ಣ ಗಾಯವೂ ಆಯಿತು ಎಂದು ವರದಿಯಾಗಿದೆ. ಈಗ ಸಮಸ್ಯೆ ಏನೆಂದರೆ ಅವರು ಕೆಳಗೆ ಸಿಕ್ಕಿಹಾಕಿಕೊಂಡಿದ್ದರು. ಮೇಲೆ ಹೋಗಲು ಬಂಡೆಗಳು ಜಾರುತ್ತಿವೆ. ಕೆಳಗೆ ಹೋಗುವುದು ಅಪಾಯಕಾರಿ. ಮೇಲೆ ತಂಡದವರು ಅವರನ್ನು ಕಾಣುತ್ತಿಲ್ಲ. ಸಂಜೆ ಕತ್ತಲಾಯಿತು ಮತ್ತು ನಿಧಾನವಾಗಿ ಒಂದು ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಯಿತು. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಕ್ಲೈಂಬರ್ ಆಗಿದ್ದ ಜ್ಯೋತಿರಾಜ್ ಅವರನ್ನೇ ಈಗ ಯಾರೋ ಹುಡುಕಬೇಕಾಗಿತ್ತು. ರಾತ್ರಿ ಕಳೆದರೂ ಅವರ ಸುಳಿವು ಸಿಗಲಿಲ್ಲ. ಕುಟುಂಬದವರು ಆತಂಕಗೊಂಡರು. ತಂಡದವರು ಆತಂಕಗೊಂಡರು. ಕೊನೆಗೆ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ, ಸ್ಥಳೀಯರು ಮತ್ತು ರೆಸ್ಕ್ಯೂ ಟೀಮ್ ಸೇರಿ ಹುಡುಕಾಟ ಆರಂಭಿಸಿದರು. ಡ್ರೋನ್ಗಳನ್ನು ಬಳಸಲಾಯಿತು. 50ಕ್ಕೂ ಹೆಚ್ಚು ಜನರ ತಂಡ ಹುಡುಕಾಟದಲ್ಲಿ ಭಾಗವಹಿಸಿತು ಎಂದು ವರದಿಯಾಗಿದೆ. ಆದರೆ ಆ ರಾತ್ರಿ ಜ್ಯೋತಿರಾಜ್ ಒಬ್ಬರೇ ಬಂಡೆಗಳ ನಡುವೆ ಉಳಿಯಬೇಕಾಯಿತು. ಅವರಿಗೆ ಮುಂದೆ ಏನಾಗುತ್ತದೆ ಅನ್ನುವುದು ಗೊತ್ತಿರಲಿಲ್ಲ. ಬೆಳಗ್ಗೆ ಆಗುವವರೆಗೂ ಅಲ್ಲೇ ಇರಬೇಕಾಯಿತು. ಒಬ್ಬ ಕ್ಲೈಂಬರ್ಗೆ ಎತ್ತರ ಹೊಸದೇನಲ್ಲ. ಆದರೆ ತಾನು ಏರಬೇಕಾದ ಗೋಡೆಯ ಮೇಲೆ ಅಲ್ಲ, ಒಂದು ಕತ್ತಲೆಯ ಬಂಡೆಯ ಮಧ್ಯೆ ಸಿಕ್ಕಿಹಾಕಿಕೊಂಡು ಯಾರಾದರೂ ತನ್ನನ್ನು ಹುಡುಕುವವರೆಗೂ ಕಾಯುವುದು. ಅದು ಸಂಪೂರ್ಣ ಬೇರೆ ಅನುಭವ. ಮುಂದಿನ ಬೆಳಗ್ಗೆ ರೆಸ್ಕ್ಯೂ ಟೀಮ್ ಕೊನೆಗೂ ಅವರನ್ನು ಪತ್ತೆ ಹಚ್ಚಿತು. ಅವರು ಇನ್ನೂ ಬದುಕಿದ್ದರು. ಸಣ್ಣ ಗಾಯಗಳಿದ್ದರೂ ಅವರು ಅಲ್ಲಿಂದ ಹೊರಬರಲು ಸಾಧ್ಯವಾಯಿತು. ಅವರಿಗೆ ಆಹಾರ, ನೀರು ಮತ್ತು ಪ್ರಾಥಮಿಕ ಚಿಕಿತ್ಸೆ ನೀಡಲಾಯಿತು. ಆದರೆ ಈ ಘಟನೆಯಲ್ಲಿ ಇನ್ನೊಂದು ನೋವಿನ ಸಂಗತಿ ಇತ್ತು. ಅವರು ಹುಡುಕಲು ಹೋಗಿದ್ದ ಆ ಯುವಕನ ದೇಹ ಅಂದು ಕೂಡ ಸಿಗಲಿಲ್ಲ. ಜ್ಯೋತಿರಾಜ್ ಅವರನ್ನು ರಕ್ಷಿಸಲು ಜನರು ಬಂದಿದ್ದರು. ಆದರೆ ಅವರು ಅಲ್ಲಿ ಹೋಗಿದ್ದದ್ದು ಮತ್ತೊಬ್ಬರ ಕುಟುಂಬಕ್ಕೆ ಸಹಾಯ ಮಾಡಲು. ಬಹುಶಃ ಇದೇ ಕಾರಣಕ್ಕೆ ಆ ದಿನದ ಘಟನೆ ಅವರ ಕಥೆಯಲ್ಲಿ ಕೇವಲ ಒಂದು ಅಪಘಾತವಾಗಿರಲಿಲ್ಲ. ಅದು ಅವರ ಜೀವನದ ಒಂದು ಕಹಿ ಸತ್ಯವನ್ನು ತೋರಿಸಿತು. ಜನರು ಅವರನ್ನು ಕೋತಿರಾಜ ಎಂದು ಕರೆಯುತ್ತಿದ್ದರು. ಗೋಡೆ ಹತ್ತುವ ವ್ಯಕ್ತಿ, ಜಲಪಾತ ಹತ್ತುವ ವ್ಯಕ್ತಿ. ಆದರೆ ಆ ರಾತ್ರಿ ಅವರಿಗೂ ಸಹಾಯ ಬೇಕಾಗಿತ್ತು. ಮತ್ತು ಕೆಲವೊಮ್ಮೆ ಎಷ್ಟು ಧೈರ್ಯಶಾಲಿಯಾದ ವ್ಯಕ್ತಿಯಾದರೂ ಅವನನ್ನು ಯಾರಾದರೂ ಹುಡುಕಬೇಕಾಗುತ್ತದೆ. ಆ ರಾತ್ರಿ ಜೋಗದ ಬಂಡೆಗಳ ನಡುವೆ ಸಿಕ್ಕಿಹಾಕಿಕೊಂಡ ನಂತರ ಜ್ಯೋತಿರಾಜ್ ಸುರಕ್ಷಿತವಾಗಿ ಹೊರಬಂದರು. ಆದರೆ ಇಂತಹ ಘಟನೆ ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ಬದಲಿಸಬಹುದು. ಯಾಕೆಂದರೆ ಎತ್ತರವನ್ನು ಯಾವಾಗಲೂ ತನ್ನ ಸ್ನೇಹಿತನಂತೆ ನೋಡುತ್ತಿದ್ದ ವ್ಯಕ್ತಿ ಆ ದಿನ ಅದೇ ಎತ್ತರದ ನಡುವೆ ಸಹಾಯಕ್ಕಾಗಿ ಕಾಯಬೇಕಾಗಿತ್ತು. ಆದರೂ ಅವರ ಸ್ವಭಾವ ಬದಲಾಗಲಿಲ್ಲ. ಕೆಲವು ದಿನಗಳ ನಂತರ ಮತ್ತೆ ಅವರ ಗಮನ ಹಳೆಯ ದಿಕ್ಕಿನಲ್ಲೇ ಹೋಯಿತು. ಮತ್ತೆ ಕ್ಲೈಂಬಿಂಗ್, ಮತ್ತೆ ಹೊಸ ಜಾಗ, ಮತ್ತೆ ಹೊಸ ಚಾಲೆಂಜ್. ಇದು ಅವರಿಗೆ ಕೇವಲ ಸಾಹಸವಾಗಿರಲಿಲ್ಲ. ಅವರು ವರ್ಷಗಳಿಂದ ಬೆಳೆಸಿಕೊಂಡಿದ್ದ ಒಂದು ಕೌಶಲ್ಯ. ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವುದು ಅವರಿಗೆ ಸುಲಭವಾಗಿರಲಿಲ್ಲ. ಆದರೆ ಈಗ ಒಂದು ವ್ಯತ್ಯಾಸವಿತ್ತು. ಮೊದಲು ಅವರು ಅಪಾಯವನ್ನು ಎದುರಿಸುವುದನ್ನೇ ಚಾಲೆಂಜ್ ಎಂದು ನೋಡುತ್ತಿದ್ದರು. ಈಗ ಅಪಾಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಎದುರಿಸಬೇಕು ಅನ್ನುವುದು ಅವರಿಗೆ ಮುಖ್ಯವಾಗಿತ್ತು. ಅವರ ಮುಂದಿನ ಪ್ರಯತ್ನಗಳಲ್ಲಿ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಕೊಡಲು ಆರಂಭಿಸಿದರು. ಟೀಮ್ ಜೊತೆ ಕೆಲಸ ಮಾಡುವುದು, ಮುಂಚಿತವಾಗಿ ಸ್ಥಳ ಪರಿಶೀಲಿಸುವುದು, ಅಗತ್ಯವಿದ್ದಾಗ ರೋಪ್ ಬಳಸುವುದು, ಅನುಮತಿ ಪಡೆದು ಕ್ಲೈಂಬ್ ಮಾಡುವುದು. ಯಾಕೆಂದರೆ ಅನುಭವ ನಮಗೆ ಒಂದು ವಿಚಿತ್ರ ಪಾಠ ಕಲಿಸುತ್ತದೆ. ಧೈರ್ಯ ಅಂದರೆ ಅಪಾಯವನ್ನು ನಿರ್ಲಕ್ಷಿಸುವುದು ಅಲ್ಲ. ಅಪಾಯ ಗೊತ್ತಿದ್ದರೂ ಸರಿಯಾದ ರೀತಿಯಲ್ಲಿ ಅದನ್ನು ಎದುರಿಸುವುದು. ಇದೇ ಸಮಯದಲ್ಲಿ ಜ್ಯೋತಿರಾಜ್ ಅವರ ಮತ್ತೊಂದು ಕನಸು ನಿಧಾನವಾಗಿ ದೊಡ್ಡದಾಗುತ್ತಿತ್ತು. ಅವರು ತಮ್ಮ ಕ್ಲೈಂಬಿಂಗ್ ಸ್ಕಿಲ್ಸ್ನಿಂದ ಕೇವಲ ಜನರನ್ನು ಎಂಟರ್ಟೈನ್ ಮಾಡಬಾರದು ಎಂದುಕೊಂಡಿದ್ದರು. ಯುವಕರಿಗೆ ಇದನ್ನು ಕಲಿಸಬೇಕು. ಅವರ ಬಳಿ ಬರುವ ಕೆಲವು ಯುವಕರನ್ನು ನೋಡಿ ಅವರಿಗೆ ತಮ್ಮ ಹಳೆಯ ದಿನಗಳು ನೆನಪಾಗುತ್ತಿರಬಹುದು. ಅದೇ ಕುತೂಹಲ, ಅದೇ ಎತ್ತರದ ಮೇಲಿನ ಆಸಕ್ತಿ. ಆದರೆ ಅವರಿಗೆ ತಮ್ಮಂತೆಯೇ ಯಾರೂ ಮಾರ್ಗದರ್ಶನ ನೀಡಿರಲಿಲ್ಲ. ಆದ್ದರಿಂದ ತಾನು ಅನುಭವಿಸಿದ ಕಷ್ಟವನ್ನು ಮುಂದಿನವರಿಗೆ ಕಡಿಮೆ ಮಾಡಬೇಕು ಎಂಬ ಆಲೋಚನೆ ಮೂಡಿತು. ಒಂದು ಪ್ರಾಪರ್ ಟ್ರೈನಿಂಗ್ ಫೆಸಿಲಿಟಿ, ಒಂದು ಕ್ಲೈಂಬಿಂಗ್ ವಾಲ್, ಅಗತ್ಯ ಸೇಫ್ಟಿ ಇಕ್ವಿಪ್ಮೆಂಟ್ ಮತ್ತು ತರಬೇತಿ ಪಡೆಯುವ ಯುವಕರು. ಅದು ನಿಧಾನವಾಗಿ ಅವರ ದೊಡ್ಡ ಕನಸಾಗಿ ಬದಲಾಯಿತು. ಒಂದು ದಿನ ಕರ್ನಾಟಕದಿಂದಲೇ ಒಬ್ಬ ಯುವಕ ಅಥವಾ ಯುವತಿ ಕ್ಲೈಂಬಿಂಗ್ನಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ತಾನು ಹತ್ತಿದ ಗೋಡೆಗಳನ್ನು ಮಾತ್ರ ಜನರು ನೆನಪಿಸಿಕೊಳ್ಳಬಾರದು. ತನ್ನಿಂದ ಕಲಿತವರು ಇನ್ನೂ ಎತ್ತರಕ್ಕೆ ಹೋಗಬೇಕು. ಈ ಕನಸಿಗಾಗಿ ಅವರು ಮತ್ತೆ ತಮ್ಮ ಕ್ಲೈಂಬಿಂಗ್ ಪ್ರದರ್ಶನಗಳ ಮೂಲಕ ಜನರ ಗಮನ ಸೆಳೆಯುತ್ತಿದ್ದರು. ಕೆಲವು ಕಡೆ ಕಟ್ಟಡಗಳು,
ಕೆಲವು ಕಡೆ ಕೋಟೆಗಳು, ಕೆಲವು ಕಡೆ ಬೆಟ್ಟಗಳು. ಪ್ರತಿ ಬಾರಿ ಜನರು ಕೆಳಗೆ ನಿಂತು ಅದೇ ದೃಶ್ಯ ನೋಡುತ್ತಿದ್ದರು. ಒಬ್ಬ ಮನುಷ್ಯ ಮತ್ತೆ ಮೇಲಕ್ಕೆ ಹೋಗುತ್ತಿದ್ದ. ಆದರೆ ಈ ಬಾರಿ ಆ ಪ್ರಯಾಣದ ಹಿಂದೆ ಒಂದು ಹೊಸ ಉದ್ದೇಶವಿತ್ತು. ತನ್ನ ನಂತರ ಇನ್ನೊಬ್ಬರು ಮೇಲಕ್ಕೆ ಹೋಗಬೇಕು. ಆದರೆ ಜೀವನ ಇನ್ನೂ ಜ್ಯೋತಿರಾಜ್ಗೆ ಸುಲಭವಾದ ದಾರಿ ಕೊಡಲು ಸಿದ್ಧವಾಗಿರಲಿಲ್ಲ. ಯಾಕೆಂದರೆ ಮುಂದೆ ಬಂದ ಒಂದು ಘಟನೆ ಅವರ ದೇಹವನ್ನೇ ಕೆಲವು ಸಮಯಕ್ಕೆ ಅವರ ಅತ್ಯಂತ ದೊಡ್ಡ ಚಾಲೆಂಜ್ ಆಗಿ ಮಾಡಲಿತ್ತು. ಮತ್ತು ಆ ಸಮಯದಲ್ಲಿ ಮೇಲಕ್ಕೆ ಹತ್ತಬೇಕು ಎಂದು ಯಾವಾಗಲೂ ಯೋಚಿಸುತ್ತಿದ್ದ ವ್ಯಕ್ತಿಗೆ ಮೊದಲು ಮತ್ತೆ ಸರಿಯಾಗಿ ನಿಲ್ಲುವುದನ್ನೇ ಕಲಿಯಬೇಕಾಯಿತು. ಅಂದು ಕೂಡ ಸಿಗಲಿಲ್ಲ. ಜ್ಯೋತಿರಾಜ್ ಅವರನ್ನು ರಕ್ಷಿಸಲು ಜನರು ಬಂದಿದ್ದರು. ಆದರೆ ಅವರು ಅಲ್ಲಿ ಹೋಗಿದ್ದದ್ದು ಮತ್ತೊಬ್ಬರ ಕುಟುಂಬಕ್ಕೆ ಸಹಾಯ ಮಾಡಲು. ಬಹುಶಃ ಇದೇ ಕಾರಣಕ್ಕೆ ಆ ದಿನದ ಘಟನೆ ಅವರ ಕಥೆಯಲ್ಲಿ ಕೇವಲ ಒಂದು ಅಪಘಾತವಾಗಿರಲಿಲ್ಲ. ಅದು ಅವರ ಜೀವನದ ಒಂದು ಕಹಿ ಸತ್ಯವನ್ನು ತೋರಿಸಿತು. ಜನರು ಅವರನ್ನು ಕೋತಿರಾಜ ಎಂದು ಕರೆಯುತ್ತಿದ್ದರು. ಗೋಡೆ ಹತ್ತುವ ವ್ಯಕ್ತಿ, ಜಲಪಾತ ಹತ್ತುವ ವ್ಯಕ್ತಿ. ಆದರೆ ಆ ರಾತ್ರಿ ಅವರಿಗೂ ಸಹಾಯ ಬೇಕಾಗಿತ್ತು. ಮತ್ತು ಕೆಲವೊಮ್ಮೆ ಎಷ್ಟು ಧೈರ್ಯಶಾಲಿಯಾದ ವ್ಯಕ್ತಿಯಾದರೂ ಅವನನ್ನು ಯಾರಾದರೂ ಹುಡುಕಬೇಕಾಗುತ್ತದೆ. ಆ ರಾತ್ರಿ ಜೋಗದ ಬಂಡೆಗಳ ನಡುವೆ ಸಿಕ್ಕಿಹಾಕಿಕೊಂಡ ನಂತರ ಜ್ಯೋತಿರಾಜ್ ಸುರಕ್ಷಿತವಾಗಿ ಹೊರಬಂದರು. ಆದರೆ ಇಂತಹ ಘಟನೆ ಒಬ್ಬ ವ್ಯಕ್ತಿಯನ್ನು ಒಳಗಿನಿಂದ ಬದಲಿಸಬಹುದು. ಯಾಕೆಂದರೆ ಎತ್ತರವನ್ನು ಯಾವಾಗಲೂ ತನ್ನ ಸ್ನೇಹಿತನಂತೆ ನೋಡುತ್ತಿದ್ದ ವ್ಯಕ್ತಿ ಆ ದಿನ ಅದೇ ಎತ್ತರದ ನಡುವೆ ಸಹಾಯಕ್ಕಾಗಿ ಕಾಯಬೇಕಾಗಿತ್ತು. ಆದರೂ ಅವರ ಸ್ವಭಾವ ಬದಲಾಗಲಿಲ್ಲ. ಕೆಲವು ದಿನಗಳ ನಂತರ ಮತ್ತೆ ಅವರ ಗಮನ ಹಳೆಯ ದಿಕ್ಕಿನಲ್ಲೇ ಹೋಯಿತು. ಮತ್ತೆ ಕ್ಲೈಂಬಿಂಗ್, ಮತ್ತೆ ಹೊಸ ಜಾಗ, ಮತ್ತೆ ಹೊಸ ಚಾಲೆಂಜ್. ಇದು ಅವರಿಗೆ ಕೇವಲ ಸಾಹಸವಾಗಿರಲಿಲ್ಲ. ಅವರು ವರ್ಷಗಳಿಂದ ಬೆಳೆಸಿಕೊಂಡಿದ್ದ ಒಂದು ಕೌಶಲ್ಯ. ಅದನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡುವುದು ಅವರಿಗೆ ಸುಲಭವಾಗಿರಲಿಲ್ಲ. ಆದರೆ ಈಗ ಒಂದು ವ್ಯತ್ಯಾಸವಿತ್ತು. ಮೊದಲು ಅವರು ಅಪಾಯವನ್ನು ಎದುರಿಸುವುದನ್ನೇ ಚಾಲೆಂಜ್ ಎಂದು ನೋಡುತ್ತಿದ್ದರು. ಈಗ ಅಪಾಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಹೇಗೆ ಎದುರಿಸಬೇಕು ಅನ್ನುವುದು ಅವರಿಗೆ ಮುಖ್ಯವಾಗಿತ್ತು. ಅವರ ಮುಂದಿನ ಪ್ರಯತ್ನಗಳಲ್ಲಿ ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಕೊಡಲು ಆರಂಭಿಸಿದರು. ಟೀಮ್ ಜೊತೆ ಕೆಲಸ ಮಾಡುವುದು, ಮುಂಚಿತವಾಗಿ ಸ್ಥಳ ಪರಿಶೀಲಿಸುವುದು, ಅಗತ್ಯವಿದ್ದಾಗ ರಾಪ್ ಬಳಸುವುದು, ಅನುಮತಿ ಪಡೆದು ಕ್ಲೈಂಬ್ ಮಾಡುವುದು. ಯಾಕೆಂದರೆ ಅನುಭವ ನಮಗೆ ಒಂದು ವಿಚಿತ್ರ ಪಾಠ ಕಲಿಸುತ್ತದೆ. ಧೈರ್ಯ ಅಂದರೆ ಅಪಾಯವನ್ನು ನಿರ್ಲಕ್ಷಿಸುವುದು ಅಲ್ಲ, ಅಪಾಯ ಗೊತ್ತಿದ್ದರೂ ಸರಿಯಾದ ರೀತಿಯಲ್ಲಿ ಅದನ್ನು ಎದುರಿಸುವುದು. ಇದೇ ಸಮಯದಲ್ಲಿ ಜ್ಯೋತಿರಾಜ್ ಅವರ ಮತ್ತೊಂದು ಕನಸು ನಿಧಾನವಾಗಿ ದೊಡ್ಡದಾಗುತ್ತಿತ್ತು. ಅವರು ತಮ್ಮ ಕ್ಲೈಂಬಿಂಗ್ ಸ್ಕಿಲ್ಸ್ನಿಂದ ಕೇವಲ ಜನರನ್ನು ಎಂಟರ್ಟೈನ್ ಮಾಡಬಾರದು ಎಂದುಕೊಂಡಿದ್ದರು. ಯುವಕರಿಗೆ ಇದನ್ನು ಕಲಿಸಬೇಕು. ಅವರ ಬಳಿ ಬರುವ ಕೆಲವು ಯುವಕರನ್ನು ನೋಡಿ ಅವರಿಗೆ ತಮ್ಮ ಹಳೆಯ ದಿನಗಳು ನೆನಪಾಗುತ್ತಿರಬಹುದು. ಅದೇ ಕುತೂಹಲ, ಅದೇ ಎತ್ತರದ ಮೇಲಿನ ಆಸಕ್ತಿ. ಆದರೆ ಅವರಿಗೆ ತಮ್ಮಂತೆಯೇ ಯಾರೂ ಮಾರ್ಗದರ್ಶನ ನೀಡಿರಲಿಲ್ಲ. ಆದ್ದರಿಂದ ತಾನು ಅನುಭವಿಸಿದ ಕಷ್ಟವನ್ನು ಮುಂದಿನವರಿಗೆ ಕಡಿಮೆ ಮಾಡಬೇಕು ಎಂಬ ಆಲೋಚನೆ ಮೂಡಿತು. ಒಂದು ಪ್ರಾಪರ್ ಟ್ರೈನಿಂಗ್ ಫೆಸಿಲಿಟಿ, ಒಂದು ಕ್ಲೈಂಬಿಂಗ್ ವಾಲ್, ಅಗತ್ಯ ಸೇಫ್ಟಿ ಇಕ್ವಿಪ್ಮೆಂಟ್ ಮತ್ತು ತರಬೇತಿ ಪಡೆಯುವ ಯುವಕರು. ಅದು ನಿಧಾನವಾಗಿ ಅವರ ದೊಡ್ಡ ಕನಸಾಗಿ ಬದಲಾಯಿತು. ಒಂದು ದಿನ ಕರ್ನಾಟಕದಿಂದಲೇ ಒಬ್ಬ ಯುವಕ ಅಥವಾ ಯುವತಿ ಕ್ಲೈಂಬಿಂಗ್ನಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ತಾನು ಹತ್ತಿದ ಗೋಡೆಗಳನ್ನು ಮಾತ್ರ ಜನರು ನೆನಪಿಸಿಕೊಳ್ಳಬಾರದು, ತನ್ನಿಂದ ಕಲಿತವರು ಇನ್ನೂ ಎತ್ತರಕ್ಕೆ ಹೋಗಬೇಕು. ಈ ಕನಸಿಗಾಗಿ ಅವರು ಮತ್ತೆ ತಮ್ಮ ಕ್ಲೈಂಬಿಂಗ್ ಪ್ರದರ್ಶನಗಳ ಮೂಲಕ ಜನರ ಗಮನ ಸೆಳೆಯುತ್ತಿದ್ದರು. ಕೆಲವು ಕಡೆ ಕಟ್ಟಡಗಳು, ಕೆಲವು ಕಡೆ ಕೋಟೆಗಳು, ಕೆಲವು ಕಡೆ ಬೆಟ್ಟಗಳು. ಪ್ರತಿ ಬಾರಿ ಜನರು ಕೆಳಗೆ ನಿಂತು ಅದೇ ದೃಶ್ಯ ನೋಡುತ್ತಿದ್ದರು. ಒಬ್ಬ ಮನುಷ್ಯ ಮತ್ತೆ ಮೇಲಕ್ಕೆ ಹೋಗುತ್ತಿದ್ದ. ಆದರೆ ಈ ಬಾರಿ ಆ ಪ್ರಯಾಣದ ಹಿಂದೆ ಒಂದು ಹೊಸ ಉದ್ದೇಶವಿತ್ತು. ತನ್ನ ನಂತರ ಇನ್ನೊಬ್ಬರು ಮೇಲಕ್ಕೆ ಹೋಗಬೇಕು. ಆದರೆ ಜೀವನ ಇನ್ನೂ ಜ್ಯೋತಿರಾಜ್ಗೆ ಸುಲಭವಾದ ದಾರಿ ಕೊಡಲು ಸಿದ್ಧವಾಗಿರಲಿಲ್ಲ. ಯಾಕೆಂದರೆ ಮುಂದೆ ಬಂದ ಒಂದು ಘಟನೆ ಅವರ ದೇಹವನ್ನೇ ಕೆಲವು ಸಮಯಕ್ಕೆ ಅವರ ಅತ್ಯಂತ ದೊಡ್ಡ ಚಾಲೆಂಜ್ ಆಗಿ ಮಾಡಲಿತ್ತು. ಮತ್ತು ಆ ಸಮಯದಲ್ಲಿ ಮೇಲಕ್ಕೆ ಹತ್ತಬೇಕು ಎಂದು ಯಾವಾಗಲೂ ಯೋಚಿಸುತ್ತಿದ್ದ ವ್ಯಕ್ತಿಗೆ ಮೊದಲು ಮತ್ತೆ ಸರಿಯಾಗಿ ನಿಲ್ಲುವುದನ್ನೇ ಕಲಿಯಬೇಕಾಯಿತು. ಜ್ಯೋತಿರಾಜ್ ಅವರ ಜೀವನದಲ್ಲಿ ಎತ್ತರ ಯಾವತ್ತೂ ದೊಡ್ಡ ವಿಷಯವಾಗಿರಲಿಲ್ಲ. ಅವರಿಗೆ ಕಷ್ಟವಾಗಿದ್ದು ಮತ್ತೆ ಕೆಳಗಿನಿಂದ ಶುರು ಮಾಡುವುದು. ವರ್ಷಗಳ ಕಾಲ ಗೋಡೆ, ಬೆಟ್ಟ, ಕೋಟೆ, ಜಲಪಾತಗಳ ಜೊತೆ ಹೋರಾಡಿದ್ದ ಅವರ ದೇಹಕ್ಕೂ ಒಂದು ಮಿತಿ ಇತ್ತು. ಕ್ಲೈಂಬಿಂಗ್ನಲ್ಲಿ ಸಣ್ಣ ತಪ್ಪು ಕೂಡ ದೊಡ್ಡ ಗಾಯಕ್ಕೆ ಕಾರಣವಾಗಬಹುದು. ಒಂದು ಕಡೆ ಹಿಡಿತ ತಪ್ಪಬಹುದು, ಕಾಲು ಜಾರಬಹುದು, ಅಥವಾ ದೇಹದ ಮೇಲೆ ಬರುವ ಒತ್ತಡವೇ ಸಾಕಾಗಬಹುದು. ಜ್ಯೋತಿರಾಜ್ ಕೂಡ ಇಂತಹ ಅಪಾಯಗಳಿಂದ ಸಂಪೂರ್ಣ ದೂರವಿರಲಿಲ್ಲ. ಅವರ ಜೀವನದಲ್ಲಿ ಗಾಯಗಳು ಹೊಸದೇನಲ್ಲ. ಆದರೆ ಒಂದು ಹಂತದಲ್ಲಿ ಬಂದ ಗಾಯ ಮಾತ್ರ ಅವರಿಗೆ ಬೇರೆ ರೀತಿಯ ಪರೀಕ್ಷೆ ನೀಡಿತು. ಮತ್ತೆ ಕ್ಲೈಂಬಿಂಗ್ ಮಾಡಬಹುದಾ? ಇದು ಅವರ ಮುಂದೆ ನಿಂತ ದೊಡ್ಡ ಪ್ರಶ್ನೆ. ಯಾಕೆಂದರೆ ಸಾಮಾನ್ಯ ವ್ಯಕ್ತಿಗೆ ಗಾಯವಾದಾಗ ಕೆಲವು ದಿನ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ಆದರೆ ಜ್ಯೋತಿರಾಜ್ ಅವರ ಬದುಕಿನ ದೊಡ್ಡ ಭಾಗವೇ ದೇಹದ ಮೇಲೆ ಅವಲಂಬಿತವಾಗಿತ್ತು. ಕೈಗಳು ಅವರ ಸಾಧನ, ಕಾಲುಗಳು ಅವರ ಮೆಟ್ಟಿಲು, ದೇಹದ ಬ್ಯಾಲೆನ್ಸ್ ಅವರ ಸೇಫ್ಟಿ. ಹಾಗಾಗಿ ದೇಹವೇ ಸರಿಯಾಗಿ ಸಹಕರಿಸದಿದ್ದರೆ ಅವರು ಏನೂ ಮಾಡಬೇಕು. ಇಂತಹ ಸಮಯದಲ್ಲಿ ಹಲವರು ತಮ್ಮ ಹಿಂದಿನ ಜೀವನವನ್ನು ಬಿಟ್ಟು ಬಿಡಬಹುದು.
ಇಷ್ಟು ಸಾಕು, ಇನ್ನು ಬೇಡ, ನನ್ನಿಂದ ಆಗಲ್ಲ ಎಂದುಕೊಳ್ಳಬಹುದು. ಆದರೆ ಜ್ಯೋತಿರಾಜ್ ಅವರ ಸ್ವಭಾವ ಸ್ವಲ್ಪ ಬೇರೆ. ಅವರು ಮತ್ತೆ ನಿಧಾನವಾಗಿ ತಮ್ಮ ದೇಹವನ್ನು ಸಿದ್ಧಪಡಿಸಿಕೊಳ್ಳಲು ಆರಂಭಿಸಿದರು. ಇದು ಮೊದಲಿನಂತೆ ಒಂದು ದೊಡ್ಡ ಗೋಡೆ ಹತ್ತುವ ಕಥೆಯಾಗಿರಲಿಲ್ಲ. ಇಲ್ಲಿ ಗೆಲ್ಲಬೇಕಾದದ್ದು ತಮ್ಮದೇ ದೇಹ. ಒಂದು ದಿನ, ಮತ್ತೊಂದು ದಿನ, ಸ್ವಲ್ಪ ಎಕ್ಸರ್ಸೈಸ್, ಸ್ವಲ್ಪ ಪ್ರಾಕ್ಟೀಸ್, ಮತ್ತೆ ಕ್ಲೈಂಬಿಂಗ್. ಮೊದಲು ಸಣ್ಣ ಮಟ್ಟಿಗೆ, ನಂತರ ನಿಧಾನವಾಗಿ ದೊಡ್ಡ ಚಾಲೆಂಜಸ್ ಕಡೆ. ಇದು ಹೊರಗಿನಿಂದ ನೋಡಿದವರಿಗೆ ಬಹುಶಃ ದೊಡ್ಡ ಅಚೀವ್ಮೆಂಟ್ ಆಗಿ ಕಾಣಿಸದೇ ಇರಬಹುದು. ಆದರೆ ವರ್ಷಗಳ ಕಾಲ ಎತ್ತರಕ್ಕೆ ಹತ್ತಿದ ವ್ಯಕ್ತಿಗೆ ಮತ್ತೆ ತನ್ನ ಕಾಲಿನ ಮೇಲೆ ನಿಂತು ಅದೇ ದಾರಿಯಲ್ಲಿ ನಡೆಯಲು ಸಾಧ್ಯವಾಗುವುದು ಕೂಡ ಒಂದು ಗೆಲುವೆ. ಇದರ ನಡುವೆ ಅವರ ಕ್ಲೈಂಬಿಂಗ್ನ ಉದ್ದೇಶವೂ ಬದಲಾಗುತ್ತಿತ್ತು. ಮೊದಲು, ನಾನು ಎಷ್ಟು ಎತ್ತರ ಹತ್ತಬಲ್ಲೆ? ಈ ಪ್ರಶ್ನೆ. ನಂತರ, ನಾನು ಇದನ್ನು ಇನ್ನೊಬ್ಬರಿಗೆ ಹೇಗೆ ಕಲಿಸಬಹುದು? ಈ ಪ್ರಶ್ನೆ. ಅವರ ಫೌಂಡೇಶನ್ ಕನಸು ಮತ್ತೆ ಅವರ ಮುಂದೆ ಇತ್ತು. ಒಂದು ಪ್ರಾಪರ್ ಕ್ಲೈಂಬಿಂಗ್ ಫೆಸಿಲಿಟಿ, ಯುವಕರಿಗೆ ಟ್ರೈನಿಂಗ್, ಸೇಫ್ಟಿಯೊಂದಿಗೆ ಕ್ಲೈಂಬಿಂಗ್ ಕಲಿಯುವ ಅವಕಾಶ, ಮತ್ತು ಪ್ರತಿಭೆ ಇದ್ದರೂ ಅವಕಾಶ ಸಿಗದ ಮಕ್ಕಳಿಗೆ ಒಂದು ಪ್ಲಾಟ್ಫಾರ್ಮ್. ಅವರ ಬಗ್ಗೆ 2023ರಲ್ಲಿ ಬಂದ ವರದಿಗಳಲ್ಲೂ ಇದೇ ಕನಸು ಕಾಣುತ್ತದೆ. ತಮ್ಮ ಅನುಭವವನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು ಎಂಬ ಅವರ ಆಸೆ ಸ್ಪಷ್ಟವಾಗಿತ್ತು. ಅದು ಬಹುಶಃ ಅವರ ಜೀವನದ ಅತ್ಯಂತ ದೊಡ್ಡ ಬದಲಾವಣೆ. ಯಾಕೆಂದರೆ ಒಂದು ಕಾಲದಲ್ಲಿ ಅವರು ತಮ್ಮನ್ನು ತಾವು ಸಾಬೀತುಪಡಿಸಲು ಗೋಡೆ ಹತ್ತುತ್ತಿದ್ದರು. ಈಗ ತಮ್ಮಿಂದ ಇನ್ನೊಬ್ಬರ ಜೀವನ ಬದಲಾಗಬೇಕು ಎಂದು ಬಯಸುತ್ತಿದ್ದರು. ಆದರೆ ಅದೇ ಸಮಯದಲ್ಲಿ ಇನ್ನೊಂದು ಸತ್ಯವೂ ಇತ್ತು. ಅವರ ಹೆಸರು ಎಷ್ಟೇ ದೊಡ್ಡದಾಗಿದ್ದರೂ ಅವರ ಜೀವನ ಇನ್ನೂ ಸಂಪೂರ್ಣವಾಗಿ ಸುಲಭವಾಗಿರಲಿಲ್ಲ. ಕ್ಲೈಂಬಿಂಗ್ನಿಂದ ಬಂದ ಫೈಮ್ ಒಂದು ಕಡೆ, ಆದರೆ ಅದರಿಂದ ಜೀವನ ಪೂರ್ತಿ ಖಚಿತ ಆದಾಯ ಸಿಗುವುದಿಲ್ಲ. ಟ್ರೈನಿಂಗ್ ಫೆಸಿಲಿಟಿಗೆ ಹಣ ಬೇಕು, ಇಕ್ವಿಪ್ಮೆಂಟ್ಗೆ ಹಣ ಬೇಕು, ಟ್ರಾವೆಲ್ಗೆ ಹಣ ಬೇಕು, ಮತ್ತು ಪ್ರತಿಯೊಂದು ಸಾಹಸದ ಹಿಂದೆ ರಿಸ್ಕ್ ಕೂಡ ಇದೆ. ಆದರೂ ಅವರು ನಿಲ್ಲಲಿಲ್ಲ. ಯಾಕೆಂದರೆ ಅವರ ಕತೆ ಈಗ ಕೇವಲ ಗೋಡೆ ಹತ್ತಿದ ವ್ಯಕ್ತಿ ಎಂಬ ಕಥೆಯಾಗಿರಲಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನಲ್ಲಿರುವ ಒಂದು ಸಣ್ಣ ಸಾಮರ್ಥ್ಯವನ್ನು ಗುರುತಿಸಿ ಅದನ್ನೇ ತನ್ನ ಬದುಕಿನ ದಾರಿಯನ್ನಾಗಿ ಮಾಡಿಕೊಂಡ ಕಥೆಯಾಗಿತ್ತು. ಆದರೆ ಈ ಕಥೆಯಲ್ಲಿ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಜ್ಯೋತಿರಾಜ್ ಇಂದು ಏನು ಮಾಡುತ್ತಿದ್ದಾರೆ? ಅವರು ಇನ್ನೂ ಹಿಂದಿನಂತೆಯೇ ಅಪಾಯಕಾರಿ ಗೋಡೆಗಳನ್ನು ಹತ್ತುತ್ತಿದ್ದಾರಾ? ಅವರ ಕ್ಲೈಂಬಿಂಗ್ ಕನಸು ಏನಾಯಿತು? ಮತ್ತು ವರ್ಷಗಳ ಹಿಂದೆ ಆರಂಭಿಸಿದ ಯುವಕರಿಗೆ ಟ್ರೈನಿಂಗ್ ನೀಡುವ ಕನಸು ನಿಜವಾಗಿದೆ? ಅದರ ಉತ್ತರ ಅವರ ಕಥೆಯ ಕೊನೆಯ 2 ಅಧ್ಯಾಯಗಳಲ್ಲಿ ಇದೆ. ಇಷ್ಟು ವರ್ಷಗಳಲ್ಲಿ ಜ್ಯೋತಿರಾಜ್ ಬಹಳ ಎತ್ತರಗಳನ್ನು ನೋಡಿದ್ದಾರೆ. ಚಿತ್ರದುರ್ಗದ ಕೋಟೆ, ಜೋಗ ಜಲಪಾತ, ಎತ್ತರದ ಕಟ್ಟಡಗಳು, ಬೆಟ್ಟಗಳು. ಆದರೆ ಅವರ ಕಥೆಯನ್ನು ಇಲ್ಲಿಯವರೆಗೆ ಕೇಳಿದ ಮೇಲೆ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತದೆ. ಇಷ್ಟೆಲ್ಲ ಮಾಡಿದ ನಂತರ ಈಗ ಅವರು ಏನು ಮಾಡುತ್ತಿದ್ದಾರೆ? ಇತ್ತೀಚಿನ ವರ್ಷಗಳಲ್ಲಿ ಅವರ ಗಮನ ಕೇವಲ ತಮ್ಮದೇ ಕ್ಲೈಂಬಿಂಗ್ ಮೇಲೆ ಇರಲಿಲ್ಲ. ತಮ್ಮ ಅನುಭವವನ್ನು ಬಳಸಿಕೊಂಡು ಯುವಕರಿಗೆ ಕ್ಲೈಂಬಿಂಗ್ ಕಲಿಸುವ ಆಲೋಚನೆಯೇ ಅವರ ಮುಖ್ಯ ಗುರಿಗಳಲ್ಲಿ ಒಂದಾಗಿತ್ತು. 2023ರಲ್ಲಿ ಗಡಾಯಿಕಲ್ಲು ಏರಿದ ನಂತರವೂ ಅವರು ಯುವಕರಿಗೆ ತರಬೇತಿ ನೀಡುವ ಫೌಂಡೇಶನ್ ಮತ್ತು ಕ್ಲೈಂಬಿಂಗ್ ಫೆಸಿಲಿಟಿ ಬಗ್ಗೆ ಮಾತನಾಡಿದ್ದರು. ಅವರಿಗೆ ಬೇಕಾಗಿದ್ದದ್ದು ಸಾಮಾನ್ಯ ಜಿಮ್ ಅಲ್ಲ, ಒಂದು ಪ್ರಾಪರ್ ಕ್ಲೈಂಬಿಂಗ್ ವಾಲ್. ಅಲ್ಲಿ ಯುವಕರು ಸುರಕ್ಷಿತವಾಗಿ ಪ್ರಾಕ್ಟೀಸ್ ಮಾಡಬಹುದು. ಒಬ್ಬ ಬಿಗಿನರ್ಗೆ ಮೊದಲ ದಿನವೇ 100 ಅಡಿ ಎತ್ತರಕ್ಕೆ ಹೋಗಬೇಕಾದ ಅಗತ್ಯವಿಲ್ಲ. ಮೊದಲು ನೆಲದ ಹತ್ತಿರ, ನಂತರ ಸ್ವಲ್ಪ ಎತ್ತರ, ನಂತರ ಇನ್ನಷ್ಟು ಚಾಲೆಂಜಿಂಗ್ ರೌಟ್ಸ್. ಹೀಗೆ ನಿಧಾನವಾಗಿ ಅವರು ತಮ್ಮ ಜೀವನದಲ್ಲಿ ಕಲಿತದ್ದನ್ನೇ ಮತ್ತೊಬ್ಬರಿಗೆ ಸರಿಯಾದ ರೀತಿಯಲ್ಲಿ ಕಲಿಸಬೇಕು ಅನ್ನುವುದು ಅವರ ಆಲೋಚನೆ. ಯಾಕೆಂದರೆ ಜ್ಯೋತಿರಾಜ್ ಅವರ ಆರಂಭವನ್ನು ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಅವರಿಗೆ ದೊಡ್ಡ ಅವಕಾಶ ಸಿಕ್ಕಿರಲಿಲ್ಲ. ಅವರು ತಮ್ಮದೇ ದಾರಿಯನ್ನು ಹುಡುಕಿಕೊಂಡರು. ಹಾಗಾಗಿ ಮುಂದಿನ ಯುವಕರಿಗೆ ಅದೇ ಕಷ್ಟ ಬರಬಾರದು ಅನ್ನುವುದು ಅವರ ಕನಸು. ಅವರಿಗೆ ಟ್ರೈನಿಂಗ್ ಸಿಗಬೇಕು, ಸೇಫ್ಟಿ ಬಗ್ಗೆ ತಿಳಿದಿರಬೇಕು. ಕ್ಲೈಂಬಿಂಗ್ ಒಂದು ಕೇವಲ ಸಾಹಸವಲ್ಲ, ಒಂದು ಸ್ಪೋರ್ಟ್ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮತ್ತು ಪ್ರತಿಭೆ ಇದ್ದರೆ ಅದನ್ನು ಮುಂದೆ ತೆಗೆದುಕೊಂಡು ಹೋಗಲು ಅವಕಾಶವೂ ಸಿಗಬೇಕು. ಇದು ಕೇಳಲು ಸುಲಭ, ಆದರೆ ಒಂದು ಫೌಂಡೇಶನ್ ನಿರ್ಮಿಸುವುದು ಅಷ್ಟು ಸುಲಭವಲ್ಲ. ಸ್ಥಳ ಬೇಕು, ಹಣ ಬೇಕು, ಇಕ್ವಿಪ್ಮೆಂಟ್ ಬೇಕು, ತರಬೇತಿ ನೀಡುವ ವ್ಯವಸ್ಥೆ ಬೇಕು. ಅದರ ಜೊತೆಗೆ ಕ್ಲೈಂಬಿಂಗ್ನಲ್ಲಿ ಸೇಫ್ಟಿ ಅತ್ಯಂತ ಮುಖ್ಯ. ಜ್ಯೋತಿರಾಜ್ ಅವರ ಸ್ವಂತ ಜೀವನವೇ ಅದಕ್ಕೆ ಸಾಕ್ಷಿ. ಒಮ್ಮೆ ಅವರು ಜೋಗದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು. ಅವರನ್ನು ಹುಡುಕಲು ದೊಡ್ಡ ರೆಸ್ಕ್ಯೂ ಆಪರೇಷನ್ ನಡೆಯಬೇಕಾಯಿತು. ಅಂತಹ ಅನುಭವಗಳ ನಂತರ ಅಪಾಯ ಮತ್ತು ಸಾಹಸದ ನಡುವಿನ ವ್ಯತ್ಯಾಸ ಅವರಿಗೆ ಇನ್ನಷ್ಟು ಚೆನ್ನಾಗಿ ಗೊತ್ತಾಗಿದೆ. ಬಹುಶಃ ಅದಕ್ಕಾಗಿಯೇ ಈಗ ಅವರ ಕನಸಿನಲ್ಲಿ ಟ್ರೈನಿಂಗ್ ಮತ್ತು ಸೇಫ್ಟಿ ಎರಡಕ್ಕೂ ಅಷ್ಟು ಮಹತ್ವ.
ಆದರೆ ಜ್ಯೋತಿರಾಜ್ ಅವರ ಜೀವನವನ್ನು ಕೇವಲ ಅಪಾಯಕಾರಿ ಸ್ಟಂಟ್ ಮಾಡುವ ವ್ಯಕ್ತಿ ಎಂದು ನೋಡಿದರೆ ಅವರ ಕಥೆಯ ದೊಡ್ಡ ಭಾಗವನ್ನೇ ನಾವು ಕಳೆದುಕೊಳ್ಳುತ್ತೇವೆ. ಯಾಕೆಂದರೆ ಅವರ ಜೀವನದಲ್ಲಿ ಒಂದು ವಿಚಿತ್ರ ಪ್ರಯಾಣ ಇದೆ. ಒಂದು ಕಾಲದಲ್ಲಿ ಅವರು ತಮ್ಮ ಜೀವನದಲ್ಲಿ ದಾರಿ ಕಾಣದೇ ಇದ್ದರು. ನಂತರ ಒಂದು ಕೌಶಲ್ಯ ಕಂಡುಕೊಂಡರು. ಆ ಕೌಶಲ್ಯದಿಂದ ಜನರ ಗಮನ ಸೆಳೆದರು, ಜನಪ್ರಿಯರಾದರು. ಸಿನಿಮಾ ಅವರ ಜೀವನದ ಮೇಲೆ ಬಂತು. ಅಪಾಯಗಳನ್ನು ಎದುರಿಸಿದರು, ಅಪಘಾತಗಳನ್ನು ಎದುರಿಸಿದರು, ಮತ್ತೆ ಎದ್ದು ನಿಂತರು ಮತ್ತು ಕೊನೆಗೆ ತಮ್ಮಿಂದ ಇನ್ನೊಬ್ಬರಿಗೆ ದಾರಿ ಸಿಗಬೇಕು ಎಂದುಕೊಂಡರು. ಇದು ಬಹುಶಃ ಅವರ ಕಥೆಯ ಅತ್ಯಂತ ಸುಂದರ ಭಾಗ. ಆದರೆ ಇನ್ನೂ ಒಂದು ವಿಷಯ ಉಳಿದಿದೆ. ಜನರು ಜ್ಯೋತಿರಾಜ್ ಅವರನ್ನು ನೋಡಿದಾಗ ಮೊದಲು ಅವರ ಕ್ಲೈಂಬಿಂಗ್ ನೋಡುತ್ತಾರೆ, ಆದರೆ ಅವರ ಕಥೆಯ ನಿಜವಾದ ಅರ್ಥ ಅವರು ಎಷ್ಟು ಎತ್ತರ ಹತ್ತಿದರು ಅನ್ನುವುದರಲ್ಲಿ ಇಲ್ಲ. ಅವರು ಎಷ್ಟು ಬಾರಿ ಕೆಳಗೆ ಬಿದ್ದರು ಮತ್ತೆ ಮೇಲಕ್ಕೆ ನೋಡಿದರು ಅನ್ನುವುದರಲ್ಲಿ ಇದೆ. ಮತ್ತು ಅವರ ಜೀವನದ ಈ ಸಂಪೂರ್ಣ ಪ್ರಯಾಣವನ್ನು ಒಮ್ಮೆ ಹಿಂದಿನಿಂದ ನೋಡಿದಾಗ ಚಿತ್ರದುರ್ಗದ ಆ ಗೋಡೆಯ ಮೇಲೆ ಹತ್ತುತ್ತಿದ್ದ ವ್ಯಕ್ತಿ ಮತ್ತು ಇಂದಿನ ಕೋತಿರಾಜನ ನಡುವೆ ಎಷ್ಟು ದೊಡ್ಡ ವ್ಯತ್ಯಾಸ ಇದೆ ಅನ್ನೋದು ಅರ್ಥವಾಗುತ್ತದೆ. ಆದರೆ ಈ ಕಥೆಯ ಕೊನೆಯ ಪ್ರಶ್ನೆ ಇನ್ನೂ ಉಳಿದಿದೆ. ಜ್ಯೋತಿರಾಜ್ ನಿಜವಾಗಿಯೂ ಏನು ಗೆದ್ದರು? ಹೆಸರು, ಪ್ರಸಿದ್ಧಿ, ಸಾಹಸ, ಅಥವಾ ತಮ್ಮ ಜೀವನದ ಮೇಲೆ ಮತ್ತೆ ತಾವೇ ಹಿಡಿತ ಸಾಧಿಸಿದ್ದನ್ನ? ಒಬ್ಬ ಮನುಷ್ಯನ ಕಥೆಯನ್ನು ಅವನು ಎಷ್ಟು ಎತ್ತರ ಹತ್ತಿದನೆಂಬುದರಿಂದ ಮಾತ್ರ ಅಳೆಯಲು ಸಾಧ್ಯವಿಲ್ಲ. ಜ್ಯೋತಿರಾಜ್ ಅವರ ಕಥೆಯನ್ನು ಹಾಗೆಯೇ ನೋಡಬೇಕು. ಚಿತ್ರದುರ್ಗದ ಕೋಟೆಯ ಗೋಡೆಗಳನ್ನು ಹತ್ತಿದ ವ್ಯಕ್ತಿ, ಜೋಗ ಜಲಪಾತದಂತಹ ಅಪಾಯಕಾರಿ ಜಾಗಗಳನ್ನು ಎದುರಿಸಿದ ವ್ಯಕ್ತಿ. ಜನರು ಕೋತಿರಾಜ್, ಮಂಕಿ ಕಿಂಗ್, ಕರ್ನಾಟಕ ಸ್ಪೈಡರ್ ಮ್ಯಾನ್ ಎಂದು ಕರೆಯಲು ಆರಂಭಿಸಿದ ವ್ಯಕ್ತಿ. ಆದರೆ ಈ ಹೆಸರಿನ ಹಿಂದೆ ಇದ್ದದ್ದು ಬಹಳ ಸಾಮಾನ್ಯವಾದ ಒಂದು ಜೀವನ. ಕಷ್ಟಗಳಿದ್ದವು, ಗೊಂದಲವಿತ್ತು, ಯಾವ ದಾರಿಯಲ್ಲಿ ಹೋಗಬೇಕು ಅನ್ನುವುದು ಗೊತ್ತಿರದ ಸಮಯವಿತ್ತು. ಆದರೆ ಒಂದು ದಿನ ಅವರು ತಮ್ಮಲ್ಲಿದ್ದ ಒಂದು ಸಾಮರ್ಥ್ಯವನ್ನು ಕಂಡುಕೊಂಡರು, ಕ್ಲೈಂಬಿಂಗ್. ಅದು ಅವರ ಜೀವನವನ್ನು ಒಂದೇ ದಿನದಲ್ಲಿ ಬದಲಿಸಲಿಲ್ಲ, ಆದರೆ ನಿಧಾನವಾಗಿ ಅವರಿಗೊಂದು ದಾರಿ ಕೊಟ್ಟಿತು. ಒಂದು ಗೋಡೆ, ನಂತರ ಮತ್ತೊಂದು ಗೋಡೆ, ಒಂದು ಕೋಟೆ, ಒಂದು ಜಲಪಾತ. ಹೀಗೆ ಪ್ರತಿಯೊಂದು ಕ್ಲೈಂಬ್ ಅವರ ಹೆಸರನ್ನು ಇನ್ನಷ್ಟು ದೂರ ಕೊಂಡೊಯ್ದಿತು. ಆದರೆ ಈ ಕಥೆಯಲ್ಲಿ ನನಗೆ ಹೆಚ್ಚು ಮುಖ್ಯವಾಗಿ ಕಾಣುವುದು ಅವರ ಸಾಹಸಗಳ ಸಂಖ್ಯೆಯಲ್ಲ, ಅವರು ತಮ್ಮ ಸಾಮರ್ಥ್ಯವನ್ನು ಕಂಡುಕೊಂಡ ಕ್ಷಣ. ಯಾಕೆಂದರೆ ಕೆಲವೊಮ್ಮೆ ಮನುಷ್ಯನ ಜೀವನದಲ್ಲಿ ಎಲ್ಲವೂ ತಪ್ಪಾಗಿದೆ ಅನಿಸುವ ಸಮಯ ಬರುತ್ತದೆ. ಮುಂದೆ ಏನು ಮಾಡಬೇಕು ಅನ್ನುವುದೇ ಗೊತ್ತಾಗುವುದಿಲ್ಲ. ಅಂತಹ ಸಮಯದಲ್ಲಿ ನಮ್ಮಲ್ಲಿರುವ ಒಂದು ಸಣ್ಣ ಕೌಶಲ್ಯವು, ಒಂದು ಆಸಕ್ತಿಯು, ಒಂದು ಅವಕಾಶವು ನಮ್ಮ ಜೀವನದ ದಿಕ್ಕನ್ನು ಬದಲಿಸಬಹುದು. ಜ್ಯೋತಿರಾಜ್ ಅವರ ವಿಷಯದಲ್ಲಿ ಅದು ಕ್ಲೈಂಬಿಂಗ್. ಅವರು ನಂತರ ಅದನ್ನು ಕೇವಲ ತಮ್ಮ ಹೆಸರಿಗಾಗಿ ಬಳಸದೆ ಯುವಕರಿಗೆ ಕಲಿಸಬೇಕು ಅನ್ನುವ ಕನಸನ್ನು ಬೆಳೆಸಿಕೊಂಡರು. ಅವರಿಗೆ ಪ್ರಾಪರ್ ಟ್ರೈನಿಂಗ್ ಸಿಗಬೇಕು, ಸೇಫ್ಟಿಯೊಂದಿಗೆ ಕ್ಲೈಂಬಿಂಗ್ ಕಲಿಯಬೇಕು, ಕರ್ನಾಟಕದಿಂದ ಉತ್ತಮ ಕ್ಲೈಂಬರ್ಸ್ ಹೊರಬರಬೇಕು. ಅವರ ಈ ಕನಸು ಎಷ್ಟು ದೂರ ಹೋಗುತ್ತದೆ ಅನ್ನುವುದನ್ನು ಕಾಲವೇ ನಿರ್ಧರಿಸಬೇಕು. ಆದರೆ ಒಂದು ವಿಷಯ ಈಗಾಗಲೇ ನಡೆದಿದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ತನ್ನದೇ ಒಂದು ಗುರುತನ್ನು ನಿರ್ಮಿಸಿಕೊಂಡಿದ್ದಾರೆ. ಇಂದು ಚಿತ್ರದುರ್ಗದ ಕೋಟೆಯನ್ನು ನೋಡಿದಾಗ ಅದು ಕೇವಲ ಇತಿಹಾಸದ ಒಂದು ಭಾಗವಾಗಿ ಕಾಣುವುದಿಲ್ಲ. ಅಲ್ಲಿನ ಗೋಡೆಗಳನ್ನು ನೋಡಿದವರಿಗೆ ಒಮ್ಮೆ ಆ ಗೋಡೆಯ ಮೇಲೆ ಕೈಯಿಂದ ಹಿಡಿದುಕೊಂಡು ಮೇಲಕ್ಕೆ ಹತ್ತುತ್ತಿದ್ದ ಒಬ್ಬ ಮನುಷ್ಯನ ನೆನಪು ಬರುತ್ತದೆ. ಅದೇ ಜ್ಯೋತಿರಾಜ್, ಕೋತಿರಾಜ. ಆದರೆ ಬಹುಶಃ ಅವರ ಕಥೆಯಿಂದ ನಾವು ತೆಗೆದುಕೊಳ್ಳಬೇಕಾದ ದೊಡ್ಡ ಪಾಠ ಎತ್ತರಕ್ಕೆ ಹತ್ತಬೇಕು ಅನ್ನುವುದಲ್ಲ, ನಮ್ಮ ಜೀವನದಲ್ಲಿ ಎಷ್ಟು ಬಾರಿ ಕೆಳಗೆ ಬಿದ್ದರೂ ಮತ್ತೆ ಯಾವ ದಿಕ್ಕಿನಲ್ಲಿ ನೋಡಬೇಕು ಅನ್ನುವುದನ್ನು ಕಂಡುಕೊಳ್ಳುವುದು. ಒಂದು ಕಾಲದಲ್ಲಿ ತಮ್ಮ ಜೀವನದಲ್ಲಿ ದಾರಿ ಕಾಣದಿದ್ದ ವ್ಯಕ್ತಿ ತನ್ನದೇ ಒಂದು ದಾರಿಯನ್ನು ನಿರ್ಮಿಸಿಕೊಂಡರು. ಅದು ಸುಲಭವಾದ ದಾರಿ ಆಗಿರಲಿಲ್ಲ. ಅದರಲ್ಲೇ ಅಪಾಯವೂ ಇತ್ತು, ಗಾಯಗಳು ಇದ್ದವು, ವಿಫಲತೆಗಳು ಇದ್ದವು. ಆದರೆ ಅವರು ಪ್ರತಿ ಬಾರಿಯೂ ಮೇಲಕ್ಕೆ ನೋಡಿದರು. ಬಹುಶಃ ಅದಕ್ಕಾಗಿಯೇ ಕೋತಿರಾಜನ ನಿಜವಾದ ಸಾಧನೆ ಅವರು ಹತ್ತಿದ ಆ 100 ಅಡಿ ಗೋಡೆಗಳಲ್ಲ, ಅವರು ತಮ್ಮ ಜೀವನವನ್ನೇ ಮತ್ತೆ ಮೇಲಕ್ಕೆ ಎತ್ತಿಕೊಂಡದ್ದು. ಮತ್ತು ಕೊನೆಗೆ ಚಿತ್ರದುರ್ಗದ ಆ ಗೋಡೆಯ ಮೇಲೆ ಕಾಣಿಸಿಕೊಂಡ ವ್ಯಕ್ತಿ ನಮಗೆ ಒಂದು ಸರಳವಾದ ವಿಷಯ ನೆನಪಿಸುತ್ತಾನೆ. ಕೆಲವೊಮ್ಮೆ ಜೀವನದಲ್ಲಿ ದಾರಿ ಸಿಗುವುದಿಲ್ಲ, ಆಗ ನಮ್ಮದೇ ದಾರಿಯನ್ನು ನಾವು ಹುಡುಕಿಕೊಳ್ಳಬೇಕು.